ओम शांति। मीठे बच्चे, सबसे बड़ी बीमारी है ದೇಹಾಭಿಮಾನ की। ಎಲ್ಲಕ್ಕಿಂತಲೂ ಕಠಿಣವಾದಂಥ ಕಾಯಿಲೆ ಯಾವುದಪ್ಪ ಅಂದರೆ ದೇಹಾಭಿಮಾನದ್ದು। इससे ही ಡೌನ್ಫಾಲ್ हुआ है। ಇದರಿಂದ ಏನಾಯಿತು, ಎಲ್ಲರದು ಡೌನ್ಫಾಲ್ ಆಯಿತು। इसलिए अब ದೇಹಿ ಅಭಿಮಾನಿ ಬನೋ। ಅದರಿಂದ ಬಾಬಾ ಹೇಳ್ತಾರೆ ಆತ್ಮಾಭಿಮಾನಿಗಳು ಆಗಿ। ಸತ್ಯುಗ ತ್ರೇತಾಯುಗದಲ್ಲಿದ್ದಾಗ ನಾವು ಆತ್ಮಾಭಿಮಾನಿ ಆಗಿರ್ತೀವಿ। ದ್ವಾಪರಯುಗದಿಂದ ಏನಾದ್ವಿ, ದೇಹಾಭಿಮಾನಕ್ಕೆ ಇಳಿದ್ಬಿಟ್ವಿ ಅಲ್ವಾ। ಈ ಕೆಳಗಡೆ ಬಂದು ಇವಾಗ ಬಾಬಾ ಹೇಳ್ತಾ ಇದ್ದಾರೆ, ಕೆಳಗಡೆ ಬಂದಿರೋದ್ರಿಂದ ಮತ್ತೆ ಮೇಲೆ ಹತ್ತಬೇಕಲ್ಲ, ಮೇಲೆ ಉನ್ನತ ಸ್ಥಿತಿ ಪಡಿಬೇಕಲ್ವಾ, ಅದಕ್ಕೆ ಆತ್ಮಾಭಿಮಾನಿ ಆಗಿ ಅಂತ ಹೇಳ್ತಾರೆ। ತುಮ್ ಬಚ್ಚೋಂ ಕಿ ಕರ್ಮಾತೀತ ಅವಸ್ಥಾ ಕಬ್ ಹೋಗಿ। ತಾವು ಮಕ್ಕಳಿಗೆ ಕರ್ಮಾತೀತ ಸ್ಥಿತಿ ಯಾವಾಗ ಬರುತ್ತೆ? उत्तर है, जब योग बल से कर्म भोग पर विजय प्राप्त करेंगे, पूरा पूरा देही अभिमानी बनेंगे। यह देह का भी देहाभिमान का भी रोग सबसे बड़ा है। ಬಾಬಾ ಹೇಳ್ತಾರೆ ಕರ್ಮಾತೀತ ಸ್ಥಿತಿ ಬರಬೇಕು ಅಂದರೆ ಯಾವಾಗ ನಾವು ಯೋಗ ಬಲದಿಂದ ಕರ್ಮ ಭೋಗದ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡ್ಕೊಂಡು ಬಿಡ್ತೀವಿ, ಪೂರ್ತಿ ಆತ್ಮಾಭಿಮಾನಿಗಳಾಗ್ತೀವಿ, ಆವಾಗ ಕರ್ಮಾತೀತ ಸ್ಥಿತಿ ಬರುತ್ತೆ। ಸಂಪೂರ್ಣ ಆತ್ಮಾಭಿಮಾನಿ ಆದಾಗ ಕರ್ಮಾತೀತ ಸ್ಥಿತಿ ಹತ್ರಕ್ಕೆ ಬರುತ್ತೆ। ಯಹ ದೇಹಾಭಿಮಾನ ಕಾ ಭಿ ರೋಗ ಸಬ್ಸೆ ಬಡಾ ಹೈ। ಈ ದೇಹಾಭಿಮಾನದ ಕಾಯಿಲೆ ಇದೆಯಲ್ಲ, ಎಲ್ಲಕ್ಕಿಂತಲೂ ಕಠಿಣವಾದ ಕಾಯಿಲೆ ಇದು ಅಂತಾರೆ। ಇಸ್ಸೆ ದುನಿಯಾ ಪತಿತು, ಈ ಕಾರಣದಿಂದಲೇ ಏನಾಯಿತು, ಪ್ರಪಂಚ ಕೆಟ್ಟೋಯ್ತು ಅಂತಾರೆ। ದೇಹಿ ಅಭಿಮಾನಿ ಬನೋ ತೋ ವಹ ಖುಷಿ ವ ನಶಾ ರಹೆ, ಚಲನ್ ಭಿ ಸುಧರೆ। ಆತ್ಮಾಭಿಮಾನಿ ಆದಾಗ್ಲೇ ಏನಾಗುತ್ತೆ, ಆ ಒಂದು ನಶೆ ಖುಷಿ ಇರುತ್ತೆ, ಕ್ಯಾರೆಕ್ಟರ್ನಲ್ಲಿ ಚೇಂಜಸ್ ಬರುತ್ತೆ ಅಂತಾರೆ। ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಆಗಬೇಕಾದ್ರೆ ಬೆಸ್ಟ್ ಒಂದು ಪ್ರಾಕ್ಟೀಸ್ ಯಾವುದಪ್ಪ ಅಂದರೆ ಆತ್ಮಾಭಿಮಾನಿ ಸ್ಥಿತಿ। ಗೀತೆ ಇದೆ, ರಾತ್ ಕೆ ರಾಹಿ ತಕ್ ಮತ್ ಜಾನ, ಸುಬಹ ಕ ಮಂಜಿಲ್ ದೂರ್ ನಹಿ। ರಾತ್ರಿಯ ಪ್ರಯಾಣಿಕನೇ, ಯಾತ್ರಿಕನೇ ಸುಸ್ತಾಗಬೇಡ, ನೀನು ತಲುಪಬೇಕಾಗಿರೋ ಅಂಥ ಗುರಿ ದೂರ ಇಲ್ಲ। ಓಂ ಶಾಂತಿ ರಾಹಿ ಕಾ ಅರ್ಥ ತೋ ಬಚ್ಚೋನೆ ಸುನ। ಯಾತ್ರಿಕನ ಅಂದರೆ ಪ್ರಯಾಣಿಕನ ಅರ್ಥವನ್ನು ಮಕ್ಕಳು ಕೇಳಿದ್ದೀರಿ। और तो कोई समझा नहीं सकते सिवाय तुम ಬ್ರಹ್ಮ ಮುಖವಂಶಾವಳಿ ಬ್ರಾಹ್ಮಣೋನ್ಕೆ। ಪರಂಧಾಮಕ್ಕೆ ಯಾತ್ರೆ ಹೆಂಗೆ ಮಾಡಬೇಕು ಅನ್ನೋದನ್ನು ನಿಮ್ಮನ್ನು ಬಿಟ್ಟರೆ ಬೇರೆ ಯಾರಿಗೂ ಕೂಡ ಗೊತ್ತೇ ಇಲ್ಲ। ಬ್ರಹ್ಮ ಮುಖವಂಶಾವಳಿ ಬ್ರಾಹ್ಮಣರಿಗಷ್ಟೇ ಈ ಯಾತ್ರೆ ಹೇಗೆ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ। ಬಾಕಿ ಪ್ರಪಂಚದ ಮೇಲಿರೋ ಯಾತ್ರಾ ಸ್ಥಳಗಳಿಗೆ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ, ಅದಂತೂ ಓಕೆ। तुम जो देवी देवता थे, जो मनुष्य सतयुग, जो मनुष्य, ಬಾಬಾ ಹೇಳ್ತಾರೆ ನೀವು ಸತ್ಯುಗದಲ್ಲಿದ್ದಾಗ ದೇವಿ ದೇವತೆಗಳಾಗಿದ್ರಿ, ಆದರೆ ಬಾಬಾ ಹೇಳ್ತಾರೆ ಅಲ್ಲಿ ನೀವು ಮನುಷ್ಯರೇ, ಆದರೆ ಸೀರತ್ ಬಹುತ್ ಅಚ್ಚಿತಿ, ನಡವಳಿಕೆಗಳು ತುಂಬ ಚೆನ್ನಾಗಿತ್ತು, ಗುಣಗಳು ತುಂಬ ಶ್ರೇಷ್ಠವಾಗಿತ್ತು ಅಂತ। ತುಂಬ ಸರ್ವಗುಣ ಸಂಪನ್ನ 16 ಕಲಾ ಸಂಪೂರ್ಣತೆ, ನೀವು ಎಲ್ಲ ಗುಣಗಳಲ್ಲಿ ಸಂಪನ್ನರು ಆಗಿದ್ರಿ, 16 ಕಲಾ ಸಂಪೂರ್ಣರು ಆಗಿದ್ರಿ। ತುಂಬ ವಿಶ್ವಕ್ಕೆ ಮಾಲೀಕತೆ, ನೀವು ಕೂಡ ಏನಾಗಿದ್ರಿ, ವಿಶ್ವಕ್ಕೆ ಮಾಲೀಕರಾಗಿದ್ರಿ। ಹೀರೆ ಜೈಸಾ ಸೆ ಕೌಡಿ ಜೈಸಾ ಕೇಸೆ ಬನೆ, ವಜ್ರ ಸಮಾನ ಇದ್ದಂಥವರು ಕವಡೆ ಥರ ಹೇಗಾದ್ರಿ, ಯಾಕೋಯಿ ಮನುಷ್ಯ ನಹಿ ಜಾನ್ತೆ। ಈ ಒಂದು ವಿಚಾರವನ್ನು ಯಾವುದೇ ಮನುಷ್ಯರು ತಿಳ್ಕೊಂಡಿಲ್ಲ। तुमने भी नंबरवार पुरुषार्थ अनुसार पलटा खाया है। ನೀವೇ ನಂಬರ್ವಾರ್ ಪುರುಷಾರ್ಥ ಅನುಸಾರವಾಗಿ ಪರಿವರ್ತನೆ ಆಗಿದ್ದೀರಿ। ಅಭಿ ತುಮ್ ದೇವತಾ ಬನ್ ರಹೆ ಹೋ। ಬಾಬಾ ಹೇಳ್ತಾರೆ ಈಗ ನೀವು ದೇವತೆಗಳು ಆಗ್ತಾ ಇದ್ದೀರಿ। ರಿಜುವನೇಟ್ ಹೋ ರಹೆ ಹೋ, ಪರಿವರ್ತನೆ ಆಗ್ತಾ ಇದ್ದೀರಾ। कोई थोड़ा बदले है, कोई तो 5%, कोई तो 10% सीरत बदलती जाती हैं। ಕೆಲವರು ಇಲ್ಲಿ ಚೇಂಜಸ್ ಆಗಿದ್ದಾರೆ, ಕೆಲವರು 5% ಚೇಂಜ್ ಆಗಿದ್ದಾರೆ, ಕೆಲವರು 10% ಚೇಂಜ್ ಆಗಿದ್ದಾರೆ। ಚಹರೆ ಅಂತಕ್ಕಂಥದ್ದು ಬದಲಾವಣೆ ಆಗ್ತಾ ಹೋಗುತ್ತೆ। ದುನಿಯಾಕ್ಕೂ ಯ ಪತಾ ನಹಿ ಭಾರತ್ ಹಿ ಹೆವೆಂತಾ कहते भी है। ಕ್ರೈಸ್ಟ್ से 3000 ವರ್ಷ ಪಹಲೆ ಭಾರತ್ ಮೇ ದೇವಿ ದೇವತಾ ಥೇ। ಅವ್ರು ಹೇಳ್ತಾರೆ ಪ್ರಪಂಚದವ್ರಿಗೆ ಇದು ಗೊತ್ತಿಲ್ಲ, ಭಾರತ ದೇಶ ಸ್ವರ್ಗ ಆಗಿತ್ತು। ಹೇಳ್ತಾರೆ ಯೇಸು ಹುಟ್ಟಕ್ಕೆ ಮುಂಚೆ 3000 ವರ್ಷಗಳ ಹಿಂದೆ ಭಾರತ ದೇಶದಲ್ಲಿ ದೇವಿ ದೇವತೆಗಳು इद्रो। उनमें से ऐसे गुण थे जो उनको भगवान भगवती कहते थे। ಅವರಲ್ಲಿ ಕೂಡ ದೇವತಾ ಗುಣಗಳೇ ಇದ್ದು,
ಅದರಿಂದ ಅವ್ರಿಗೆ ಏನಂತ ಹೇಳ್ತಾ ಇದ್ರು, ದೇವಾನ್ ದೇವತೆಗಳಿಗೆ ಭಗವಾನ್ ಭಗವತಿ ಅಂತ ಹೇಳ್ತಾ ಇದ್ರು. ಅಭಿ ತೋ ಯ ಗುಣ ನಹಿ ಹೈ, ಈಗಂತೂ ಆ ಗುಣಗಳು ಇಲ್ದಿರ ಆಗ್ಬಿಟ್ಟಿದೆ. मनुष्य की समझ में नहीं आता है भारत जो इतना साहूकार था उनका फिर ಡೌನ್ಫಾಲ್ कैसे हुआ. ಜನಕ್ಕೆ ಈ ಒಂದು ತಿಳುವಳಿಕೆ ಇಲ್ಲ, ಭಾರತ ದೇಶ ಇಷ್ಟೊಂದು ಸಾಹುಕಾರ ದೇಶ ಇತ್ತು, ಈ ಕಾರಣದಿಂದಲೇ ಡೌನ್ಫಾಲ್ ಆಯಿತು ಅನ್ನೋದು ಗೊತ್ತೇ ಇಲ್ಲ. ಅಭಿ ಬಾಬಾ ಹಿ ಬೈಟ್ ಸಮಜಾತೆ, ಈ ವಿಚಾರಗಳನ್ನು ತಂದೆ ಕೂತ್ಕೊಂಡು ಏನು ಮಾಡ್ತಾ ಇದ್ದಾರೆ, ತಿಳಿಸ್ಕೊಡ್ತಾ ಇದ್ದಾರೆ. ತುಮ್ ಬಿ ಸಮಜಾ ಸಕ್ತೆ ಹೋ ಜಿಸ್ಕಿ ಸೂರತ್ ಸುಧರಿ ಹೇ, ನೀವು ತಿಳಿಸ್ಕೊಡ್ಬೋದು ಯಾರ ಒಂದು ಕ್ಯಾರೆಕ್ಟರ್ ಚೇಂಜ್ ಆಗಿದೆ. ಬಾಬಾ ಕೇತೆ ಬಚ್ಚೆ ತುಮ್ ದೇವಿ ದೇವತಾ ತೇ ತೋ ದೇಹಿ ಅಭಿಮಾನಿ ತೇ. ತಂದೆ ಹೇಳ್ತಾರೆ, ನೀವು ಮಕ್ಕಳು ಸತ್ಯುಗದಲ್ಲಿದ್ದಾಗ ದೇವಿ ದೇವತೆಗಳಾಗಿದ್ರಿ, ಆತ್ಮಾಭಿಮಾನಿಗಳು ಆಗಿದ್ರಿ. ಫಿರ್ ಜಬ್ ರಾವಣ ರಾಜ್ಯ ಶುರು ಹುವಾ ತೋ ದೇಹಾಭಿಮಾನಿ ಬಂದ್ ಪಡೆ ಹೇ. ನಂತರ ಯಾವಾಗ ರಾವಣ ರಾಜ್ಯ ಪ್ರಾರಂಭ ಆಯಿತೋ ಆವಾಗಿಂದ ದೇಹಾಭಿಮಾನದಲ್ಲಿ ಬಂದ್ಬಿಟ್ರಿ. ಯ ದೇಹಾಭಿಮಾನಕ್ಕೆ ಸಬ್ಸೆ ಬಡಿ ಬೀಮಾರಿ ತುಮಕೋ ಲಗಿ ಪಡಿ ಹೇ. ಈ ದೇಹಾಭಿಮಾನದ ಕಠಿಣ ಕಾಯಿಲೆ ಅಂತಕ್ಕಂಥದ್ದು ನಿಮ್ಗೇನಾಗ್ಬಿಟ್ಟಿದೆ, ಸೇರ್ಕೊಂಡ್ಬಿಟ್ಟಿದೆ. ಸತ್ಯುಗ ಮೇ ತುಮ್ ಆತ್ಮ ಅಭಿಮಾನಿತೆ ಬಹು ಸುಖಿತೆ. ಸತ್ಯುಗದಲ್ಲಿದ್ದಾಗ ನೀವು ಆತ್ಮಾಭಿಮಾನಿಗಳಾಗಿದ್ರಿ, ತುಂಬಾ ಸುಖವಾಗಿದ್ರಿ. ಕಿಸ್ಸೆನೆ ತುಮಕೋ ಐಸಾ ಬನಾಯ, ಈ ರೀತಿ ಮಾಡಿದ್ಯಾರೋ ಯ ಕೋಯಿ ಬಿ ನಹಿ ಜಾನ್ತೆ, ಇದನ್ನು ಯಾರು ಕೂಡ ಏನು ಮಾಡಿಲ್ಲ, ತಿಳ್ಕೊಂಡೇ ಇಲ್ಲ. ಬಾಬಾ ಬೈಟ್ ಸಮಜಾತೆ ತುಮಾರ ಡೌನ್ಫಾಲ್ ಕ್ಯೂವ, ತಂದೆ ಕೂತ್ಕೊಂಡು ತಿಳಿಸ್ತಾ ಇದ್ದಾರೆ, ನಿಮ್ಮ ಒಂದು ಇಳಿಮುಖ ಹೆಂಗಾಯಿತು. ಅಪ್ನೆ ಧರ್ಮಕ್ಕೋ ಭೂಲ್ ಗಯೆ ಹೋ, ನೀವು ನಿಮ್ಮ ದೇವತಾ ಧರ್ಮವನ್ನು ಏನು ಮಾಡಿಬಿಟ್ಟಿದ್ದೀರಿ, ಮರ್ತು ಹೋಗ್ಬಿಟ್ಟಿದ್ದೀರಿ. ಭಾರತ್ ವರ್ತ್ ನಾಟ್ಯ ಪಿನ್ನಿ ಬನ್ ಗಯ, ನಿಮ್ಮ ನೀವು ಮರ್ತಿರೋದ್ರಿಂದ ಏನಾಯಿತು, ಭಾರತ ದೇಶ ಈ ರೀತಿ ಆಗೋಯ್ತು. ಉನ್ಕಾ ಮೂಲ ಕಾರಣ ಕ್ಯಾ ಹೇ, ದೇಹಾಭಿಮಾನ. ಈ ರೀತಿ ಆಗೋದಕ್ಕೆ ಮುಖ್ಯವಾಗಿರೋ ಕಾರಣ ಯಾವುದು, ದೇಹಾಭಿಮಾನ. ಯಹ ಬಿ ಡ್ರಾಮಾ ಬನಾ ಹುವಾ ಹೈ, ಇದು ಕೂಡ ನಾಟಕ ಏನಾಗಿದೆ, ಮಾಡಲ್ಪಟ್ಟಿದೆ. ಮನುಷ್ಯ ಯಹ ನಹಿ ಜಾನ್ತೆ ಕಿ ಭಾರತ್ ಇತನಾ ಸಾಹುಕಾರ ತಾ ಫಿರ್ ಗರೀಬ್ ಕೈಸೆ ಬನಾ. ಜನಕ್ಕೆ ಇದು ಕೂಡ ಗೊತ್ತಿಲ್ಲ, ಭಾರತ ದೇಶ ಇಷ್ಟೊಂದು ಸಾಹುಕಾರ ದೇಶ ಆಗಿತ್ತು, ಇದು ಯಾವ ಥರ ಬಡ ದೇಶ ಆಯಿತು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಹಮ್ ಆದಿ ಸನಾತನ್ ದೇವಿ ದೇವತಾ ಧರ್ಮಕ್ಕೆ ಥೇ. ಸತ್ಯುಗದಲ್ಲಿದ್ದಾಗ ನಾವೇನಾಗಿದ್ವಿ, ಆದಿ ಸನಾತನ ದೇವಿ ದೇವತಾ ಧರ್ಮದವರೇ ಆಗಿದ್ವಿ. ಫಿರ್ ಹಮ್ ಕೇಸೆ ಧರ್ಮ ಭ್ರಷ್ಟ ಕರ್ಮ ಭ್ರಷ್ಟ ಬನ್ನಿ, ಯಾವ ಥರ ಕೆಳಗಡೆ ಇಳಿದ್ಬಿಟ್ಟು ಧರ್ಮಭ್ರಷ್ಟರು ಕರ್ಮಭ್ರಷ್ಟರು ಆದ್ವಿ. ಬಾಬಾ ಸಮझाते ರಾವಣ ರಾಜ್ಯ ಹೋನೆ ಸೆ ತುಮ್ ದೇಹಾಭಿಮಾನಿ ಬನೆ ಹೋ. ಈ ರಾವಣ ರಾಜ್ಯ ಆಗಿರೋದ್ರಿಂದ ನೀವು ದೇಹಾಭಿಮಾನಿಗಳು ಆಗ್ಬಿಟ್ಟಿದ್ದೀರಿ. ತೋ ತುಮಾರ ಯಹಾಲ್ ಹೋನೆ ಲಗ, ಈ ಕಾರಣದಿಂದ ನಿಮ್ಮ ಸ್ಥಿತಿಗತಿ ಈ ರೀತಿ ಆಗೋಯ್ತು. ಸಿ ಡಿ ಬಿ ದಿಖಾಯೆ ಹೇ कैसे डाउनफॉल हुआ वर्त नाट्य पेन्नी का भी मनुष्य मुख्य कारण ದೇಹಾಭಿಮಾನ. ಯಾವ ಥರ ಡೌನ್ಫಾಲ್ ಆಯಿತೋ, ಬಿಡಿಗಾಸಿಗೂ ಬೆಲೆ ಇಲ್ಲದೆ ಇರೋದಕ್ಕೆ ಆಗಿಬಿಟ್ರು, ಇದಕ್ಕೆ ಕಾರಣ ಆಗಿದೆ ದೇಹಾಭಿಮಾನ. ಅಂದರೆ ಮೌಲ್ಯಗಳಿದ್ದಾಗ ಗುಣಗಳಿದ್ದಾಗ ಬೆಲೆ ಇತ್ತು ಆತ್ಮಗಳಿಗೆ, ಮೌಲ್ಯಗಳು ಹೊರಟಾಯ್ತೋ ದೇಹಾಭಿಮಾನ ಬಂತು, ಬಿಡಿಗಾಸಿಗೂ ಬೆಲೆ ಇಲ್ಲದೆ ಇರೋರು ಆಗಿಬಿಟ್ಟಿದ್ದಾರೆ. ಮುಖ್ಯ ಕಾರಣ ಹೇ ದೇಹಾಭಿಮಾನ. ಯಹ ಬಿ ಬಾಪ್ ಬೈಟ್ ಸಮझाते, ಮೇನ್ ರೀಸನ್ನೇ ಕೆಳಮುಖಕ್ಕೆ ಬರಲಿಕ್ಕೆ ದೇಹಾಭಿಮಾನ. ಈ ಕಾರಣನ ಬಾಬಾ ಕೂತ್ಕೊಂಡು ತಿಳಿಸ್ತಾರೆ. ಶಾಸ್ತ್ರ ಮೇ ಕಲ್ಪ್ ಕಿ ಆಯು ಲಾಖೋ ವರ್ಷ ಲಗಾದಿ. ಶಾಸ್ತ್ರಗಳಲ್ಲಿ ಕಲ್ಪದ ಆಯಸ್ಸು ಏನು ಮಾಡಿಬಿಟ್ಟಿದ್ದಾರೆ, ತುಂಬ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಆಜ್ಕಲ್ ಸಮझदार है क्रिश्चियन लोग, वह भी कहते क्राइस्ट से 3000 ವರ್ಷ ಪಹಲೆ ಪ್ಯಾರಡೈಸ್ ಥಾ. ಈಗಿನ ಕಾಲದಲ್ಲಿ ತಿಳುವಳಿಕೆ ಇರೋವಂಥವ್ರು ಯಾರಪ್ಪ ಅಂದರೆ ಕ್ರಿಶ್ಚಿಯನ್ಸು. ಅದನ್ನು ಹೇಳ್ತಾರೆ, ಕ್ರೈಸ್ಟ್ ಹುಟ್ಟೋದಕ್ಕೆ 3000 ವರ್ಷಗಳ ಮೊದಲು ಭಾರತ ದೇಶದಲ್ಲಿ ಏನಿತ್ತು, ಪ್ಯಾರಡೈಸ್ ಇತ್ತು, ಸ್ವರ್ಗ ಇತ್ತು. ಭಾರತವಾಸಿ ಯ ಸಮझ नहीं सकते ಪ್ರಾಚೀನ ಭಾರತ್ ಹಿ ಥಾ. ಇಂಡಿಯನ್ಗೆ ಇದು ಗೊತ್ತಿಲ್ಲ, ಪ್ರಾಚೀನ ಭಾರತ ಇತ್ತು ಅಂತ. ಜಿಸ್ಕೋ ಸ್ವರ್ಗ ಹೆವೆನ್ ಕಹಾ ಜಾತ, ಅದಕ್ಕೇನಂತ ಹೇಳಲಾಗುತ್ತೆ, ಹೆವೆನ್ ಅಥವಾ ಸ್ವರ್ಗ ಅಂತ ಹೇಳಲಾಗತ್ತೆ. ಆಜ್ಕಲ್ ತೋ ಭಾರತ್ ಕಿ ಫುಲ್ ಹಿಸ್ಟ್ರಿ ಜಾಗ್ರಫಿ ಕೋ ಜಾನ್ತೆ ಹಿ ನಹಿ ಹೈ. ಈಗಿನ ಕಾಲದಲ್ಲಿ ಪೂರ್ಣ ಇತಿಹಾಸ ಭಾರತ ದೇಶದ ಯಾರಿಗೂ ಗೊತ್ತೇ ಇಲ್ಲ. ಥೋಡಾ ಬಚ್ಚೋ ಮೇ ಥೋಡಾ ಜ್ಞಾನ ಹೈ ತೋ ವಹ ಬಿ ದೇಹಾಭಿಮಾನ ಆ ಜಾತ. ಸ್ವಲ್ಪ ಜ್ಞಾನ ತಿಳ್ಕೊಳ್ತಾ ಇದ್ದಂಗೆ ಕೆಲವ್ರಿಗೆ ಏನು ಬಂದ್ಬಿಡುತ್ತೆ, ನಾನು ಅನ್ನೋಂಥ ಅಹಂಕಾರ ಬಂದ್ಬಿಡುತ್ತೆ. ಸಮಸ್ತೆ ಹಮಾರಾ ಜೈಸೆ ಕೋಯಿ ಹೈ ನೈ, ನಂತರ ಬೇರೆ ಯಾರೂ ಇಲ್ಲ ಅಂತಕ್ಕಂಥ ಅಹಂಕಾರದ ಮಿಥ್ಯ ಅಹಂಕಾರದಲ್ಲಿ ಬಂದ್ಬಿಡ್ತಾರೆ. ಬಾಬಾ ಸಮझाते
समझाते हैं भारत की ऐसी दशा दुर्दशा क्यों हुई, ಈ ಭಾರತ ದೇಶದ ಇಷ್ಟೊಂದು ದುರ್ಗತಿ ಹೆಂಗಾಯಿತೋ ಬಾಬಾ ಕೇಳ್ತಾರೆ. बापू गांधी जी भी कहते हैं पतित पावन आओ आकर राम राज्य स्थापना करो. ಗಾಂಧಿ ಕೂಡ ಬಯಸ್ತಾ ಇದ್ರು ಏನಂತ, ಹೇ ಪತಿತ ಪಾವನ ಬಾ ಅಂತ ಬಂದು ರಾಮ್ ರಾಜ್ಯ ಸ್ಥಾಪನೆ ಮಾಡು ಅಂತ ಹೇಳ್ತಾರೆ. ಆತ್ಮಕೋ ಜರೂರ್ ಕವಿ ಬಾಬಾ ಸೆ ಸುಖ ಮಿಲಾ ಹೇ. ಆತ್ಮಕ್ಕೆ ಅವಶ್ಯಕವಾಗಿ ತಂದೆಯಿಂದ ಅವಶ್ಯಕವಾಗಿ ಆಸ್ತಿ ಸಿಕ್ಕಿತ್ತು तो ಪತಿತ ಪಾವನ को याद करते हैं. ಪತಿತ ಪಾವನನನ್ನು ಏನು ಮಾಡ್ತಾರೆ, ನೆನಪು ಮಾಡ್ತಾರೆ. बाबा समझाते हैं हमारे बच्चे जो शूद्र से बदले ब्राह्मण बने हैं वह भी पूरा ದೇಹಿ ಅಭಿಮಾನಿ ನಹಿ ಬಂತೆ ಹೇ. ತಂದೆ ತಿಳಿಸ್ಕೊಡ್ತಾ ಇದ್ದಾರೆ, ನನ್ನ ಮಕ್ಕಳಲ್ಲಿ ಕೂಡ ಯಾರು ಶೂದ್ರರಿಂದ ಬದಲಾವಣೆಯಾಗಿ ಬ್ರಾಹ್ಮಣರಾಗಿದ್ದಾರೆ ಅವರು ಕೂಡ ಪೂರ್ಣ ಆತ್ಮಾಭಿಮಾನಿ ಆಗಿಲ್ಲ. ಗಡಿ ಗಡಿ ದೇಹಾಭಿಮಾನ ಮೇ ಆ ಜಾತೆ, ಕ್ಷಣ ಕ್ಷಣಕ್ಕೂ ಏನು ಮಾಡಿಬಿಡ್ತಾರೆ, ದೇಹಾಭಿಮಾನದಲ್ಲಿ ಬಂದ್ಬಿಡ್ತಾರೆ. ಯಹ ಭಯ ಸಬ್ಸೆ ಪುರಾಣ ರೋಗ. ದೇಹಾಭಿಮಾನದಲ್ಲಿ ಬರೋದೇ ಎಲ್ಲಕ್ಕಿಂತಲೂ ಅತಿ ಹಳೆ ಕಾಯಿಲೆ ಅಂತಾರೆ. ಅತಿ ಹಳೆ ಕಾಯಿಲೆ, ಅತಿ ಕೆಟ್ಟ ಕಾಯಿಲೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಜಿಸ್ಸೆ ಯಾ ಹಾಲ್ವಾ, ದೇಹಾಭಿಮಾನದಲ್ಲಿ ಬಂದಿದ್ರಿಂದಾನೇ ಈ ಗತಿ ಆಗೋಯ್ತು ಅಂತ. ದೇಹಿ ಅಭಿಮಾನಿ ಬನ್ನೆ ಮೇ ಬಡಿ ಮೆಹನತ್. ಆತ್ಮಾಭಿಮಾನಿಗಳಾಗೋದ್ರಲ್ಲೇನೆ ದೊಡ್ಡ ಕಷ್ಟ ಇದೆ ಅಂತ. जितना देही अभिमानी बनेंगे उतना बाबा को याद करेंगे फिर अतः खुशी भी रहनी चाहिए. ಎಷ್ಟು ಆತ್ಮಾಭಿಮಾನಿ ಆಗ್ತಿರೋ ಅಷ್ಟು ತಂದೆಯನ್ನು ನೆನಪು ಮಾಡ್ತೀರಾ, ನಂತರ ಅಪಾರವಾದಂಥ ಒಂದು ಖುಷಿ ಕೂಡ ನಿಮ್ಗೆ ಇರುತ್ತೆ ಅಂತಾರೆ. ಖುಷಿ ಕೂಡ ಅಪಾರವಾಗಿರೋವಂಥದ್ದು ಇರುತ್ತೆ. गाया भी जाता है पार वहती पार ब्रह्म में रहने वाले परमेश्वर की वह मिल गया. ಈಗ ಯೋಚನೆ ಇತ್ತು ನಮಗೆ ಪಾರಬ್ರಹ್ಮ ತತ್ವದಲ್ಲಿರ್ತಕ್ಕಂಥ ಪರಮಾತ್ಮನನ್ನು ಪಡ್ಕೋಬೇಕು ಅಂತ. ಅವ್ರು ಸಿಕ್ಕಿಬಿಟ್ಟ ಮೇಲೆ ಇನ್ನೇನು ಬೇಕು, ಅಪಾರವಾದಂಥ ಭಾಗ್ಯ ಇದೆ ಅಲ್ವಾ. ಬಾಬಾ ಮಿಲಾ ಸಬ್ ಕುಚ್ ಮಿಲಾ. ಇಸ್ಮೇ 21 ಜನ್ಮೋ ಕಾ ವರ್ಷ ಮಿಲ್ತಾ ಹೈ. ಇದರಲ್ಲಿ ನಮಗೆ 21 ಜನ್ಮಗಳಿಗೇನು ಸಿಕ್ಕತ್ತೆ, ಆಸ್ತಿ ಸಿಕ್ಕತ್ತೆ. ಬಾಕಿ ಕ್ಯಾ ಚಾಹಿಯೆ, ಮತ್ತಿನ್ನೇನು ಬೇಕು. ತುಮ್ ಸಿರ್ಫ್ ದೇಹಿ ಅಭಿಮಾನಿ ಬನೋ ಮಾಮೇಕಂ ಯಾದ್ ಕರೋ. ತಂದೆ ಹೇಳ್ತಾರೆ, ಕೇವಲ ನೀವು ಆತ್ಮಾಭಿಮಾನಿಗಳಾಗಿ ಮತ್ತು ನನ್ನನ್ನೇ ನೆನಪು ಮಾಡಿ. ಬಲ್ ಗೃಹಸ್ಥ ವ್ಯವಹಾರ ಮೇ ರಹೋ ಸಾರಿ ದುನಿಯಾ ದೇಹಿ ಅಭಿಮಾನ ಮೇ ಹೇ. ಬಲೆ ಗೃಹಸ್ಥ ವ್ಯವಹಾರದಲ್ಲಿ ಇಡೀ ಪ್ರಪಂಚ ಏನಾಗ್ಬಿಟ್ಟಿದೆ, ದೇಹಾಭಿಮಾನದಲ್ಲಿ ಇದೆ ಅಂತಾರೆ. ಪ್ರತಿಯೊಬ್ಬರು ದೇಹಾಭಿಮಾನದಲ್ಲಿ ಇದ್ದಾರೆ. ಭಾರತ್ ಜೋ ಇತನಾ ಊಂಚತಾ ಉನ್ಕಾ ಡೌನ್ಫಾಲ್ ಹುವಾ. ಭಾರತ ದೇಶ ಇಷ್ಟೊಂದು ಶ್ರೇಷ್ಠವಾಗಿರ್ತಕ್ಕಂಥ ಒಂದು ದೇಶ ಇತ್ತು, ಅದರದ್ದೇನಾಗಿದೆ, ಡೌನ್ಫಾಲ್ ಆಗಿದೆ. ಹಿಸ್ಟ್ರಿ ಜಾಗ್ರಫಿ ಕ್ಯಾ ಹೈ ಯಾ ಕೋಯಿ ಬತಾ ನ ಸಕೆ. ಇತಿಹಾಸ ಹೆಂಗಿರುತ್ತೆ, ಭೂಗೋಳ ಹೆಂಗಿರುತ್ತೆ ಅನ್ನೋದನ್ನು ಯಾರಿಗೂ ಗೊತ್ತೇ ಇಲ್ಲ. ಯಹ ಬಾತೆ ಕೋಯಿ ಬಿ ಶಾಸ್ತ್ರೋ ಮೇ ನಹಿ ಹೈ. ಈ ವಿಚಾರಗಳು ಯಾವ ಶಾಸ್ತ್ರಗಳಲ್ಲಿ ಕೂಡ ಬರೋದಿಲ್ಲ. ದೇವತಾಯೇ ಆತ್ಮಾಭಿಮಾನಿ ಥೆ, ಜಾನ್ತೆ ಥೆ ಏಕ ದೇಹ ಕೋ ಚೋಡ್ ದೂಸರಾ ಲೇತಿ ಹೈ. ದೇವಾನ್ ದೇವತೆಗಳು ಆತ್ಮಾಭಿಮಾನಿಗಳಾಗಿದ್ದರು. ಆವಾಗ ಅವ್ರಿಗೆ ಗೊತ್ತಿತ್ತು ನಾವು ಈ ಹಳೆ ದೇಹ ಬಿಡ್ತಾ ಇದ್ವಿ, ಇನ್ನೊಂದು ದೇಹಕ್ಕೆ ಹೋಗ್ತಾ ಇದ್ದೀವಿ ಅಂತ. ಪರಮಾತ್ಮಾಭಿಮಾನಿ ನಹಿತೆ. ಪರಮಾತ್ಮಾಭಿಮಾನಿಗಳು ಹಾಗಿರಲಿಲ್ಲ ಅಲ್ಲಿದ್ದಾಗ. ತುಮ್ ಜಿತನಾ ಬಾಪ್ ಕೋ ಯಾದ್ ಕರೆಂಗೆ ದೇಹಿ ಅಭಿಮಾನಿ रहेंगे ಉತ್ನಾ ಬಹುತ್ ಮೀಠಾ ಬನೆಂಗೆ. ನೀವೆಷ್ಟು ಆತ್ಮಾಭಿಮಾನಿಗಳಾಗಿರ್ತೀರೋ ಅಷ್ಟು ತುಂಬ ಸ್ವೀಟ್ ಆಗಿಬಿಡ್ತೀರಾ ಅಂತಾರೆ ಬಾಬಾ. ಸತ್ಯುಗದಲ್ಲಿ ದೇವತೆಗಳು ಸ್ವೀಟ್ ಯಾಕೆ, ಮಧುರವಾಗಿದ್ದರೆ ಯಾಕೆ, ಅವರು ಆತ್ಮಾಭಿಮಾನಿ ಆಗಿದ್ರು. ದೇಹಾಭಿಮಾನ ಮೇ ಆನೆ ಸೆ ಹಿ ಲಡನಾ ಜಗಡನ ಬಂದರ್ಪನ ಆ ಜಾತಾ ಹೈ. ದೇಹಾಭಿಮಾನದಲ್ಲಿ ಬಂದಾಗ್ಲೇ ಜಗಳ ಮಾಡೋದು, ಗಲಾಟೆ ಮಾಡೋದು, ಹೊಡೆದಾಡ್ಕೊಳ್ಳೋದು, ಈ ಕಪಿ ಚೇಷ್ಟೆಗಳು ಮಾಡೋದು ಇವೆಲ್ಲ ಕೂಡ ಬಂದ್ಬಿಡುತ್ತೆ ಅಂತಾರೆ. ಯಾ ಬಾಪ್ ಸಮಜಾತೆ ಯಾ ಬಾಬಾ ಬಿ ಸಮಜಾರೆ. ಇದನ್ನು ಶಿವಬಾಬಾನೂ ತಿಳಿಸ್ತಾ ಇದ್ದಾರೆ, ಮತ್ತು ಬ್ರಹ್ಮ ಬಾಬಾನು ಹೇಳ್ತಾ ಇದ್ದಾರೆ. ಬಚ್ಚೆ ದೇಹ ಅಭಿಮಾನ ಮೇ ಆಕರ್ ಶಿವ ಬಾಬಾಕು ಭೂಲ್ ಜಾತೆ ಹೇ. ಮಕ್ಕಳು ದೇಹಾಭಿಮಾನದಲ್ಲಿ ಬಂದು ಶಿವ ತಂದೆನೇನು ಮಾಡಿಬಿಡ್ತೀರಿ, ಮರೆತು ಹೋಗ್ಬಿಡ್ತೀರಾ. ಅಚ್ಚೆ ಬಚ್ಚೆ ದೇಹಾಭಿಮಾನ ಮೇ ರಹತೆ. ಒಳ್ಳೊಳ್ಳೆ ಮಕ್ಕಳು ಕೂಡ ಆತ್ಮಾಭಿಮಾನಿಯಲ್ಲಿ ಇರೋದಿಲ್ಲ, ದೇಹಾಭಿಮಾನದಲ್ಲಿ ಇರ್ತಾರೆ. ಆತ್ಮಾಭಿಮಾನಿಗಳಾಗೋದೇನೆ ಸ್ವಲ್ಪ ಟೈಮ್ ಹಿಡಿಸುತ್ತೆ ಅಂತಾರೆ ಬಾಬಾ. ತುಮ್ ಕೋಯಿ ಕೋಬಿ ಯಾ ಬೇಹದ್ ಕಿ ಹಿಸ್ಟ್ರಿ ಜಾಗ್ರಫಿ ಸಮಜಾ ಸಕ್ತೆ. ನೀವು ಯಾರಿಗೆ ಬೇಕಾದರೂ ಬೇಹದ್ದಿನ ಇತಿಹಾಸ ಭೂಗೋಳವನ್ನು ಏನು ಮಾಡ್ಬೋದು, ಎಕ್ಸ್ಪ್ಲೈನ್ ಮಾಡಿ ತಿಳಿಸ್ಬೋದು. ಬರೋಬರ್ ಸೂರ್ಯವಂಶಿ ಚಂದ್ರವಂಶಿ ರಾಜಧಾನಿ ಥಿ. ವಾಸ್ತವದಲ್ಲಿ ಸೂರ್ಯವಂಶನೂ ಇತ್ತು, ಚಂದ್ರವಂಶದ ರಾಜಧಾನಿ ಎರಡೂ ಇತ್ತು ಅಂತ. ಡ್ರಾಮಾ ಕಾ ಕಿಸ್ಕೋ ಬಿ ಪತಾ ನಹಿ ಹೇ. ಈ ನಾಟಕದ ಬಗ್ಗೆ ಯಾರಿಗೂ ಕೂಡ ಏನಿಲ್ಲ,
ತಿಳುವಳಿಕೆ ಇಲ್ಲ. ಭಾರತ जो इतना गिरा है ಡೌನ್ಫಾಲ್ की ಜड़ है ದೇಹಾಭಿಮಾನ. ಭಾರತ ದೇಶ ಇಷ್ಟೊಂದು ಇಳಿಮುಖಕ್ಕೆ ಬಂದ್ಬಿಟ್ಟಿದೆ. ಇದಕ್ಕೆ ಮೂಲ ಕಾರಣ ಏನಪ್ಪ ಅಂದ್ರೆ ದೇಹಾಭಿಮಾನ. ಬಚ್ಚೋ ಮೇ ದೇಹಾಭಿಮಾನ ಆ ಜಾತಾ ಹೈ. ಮಕ್ಕಳಲ್ಲಿ ಏನು ಬಂದ್ಬಿಡುತ್ತೆ? ಬಾಡಿ ಕಾನ್ಷಿಯಸ್ ಬಂದ್ಬಿಡುತ್ತೆ ಅಂತ. ಯಹ ನೈ ಸಮಸ್ತೆ ಹಮ್ಕೋ ಡೈರೆಕ್ಷನ್ ಕೌನ್ ದೇತೆ ಹೇ. ಇದು ಯಾರು ತಿಳ್ಕೊಳ್ಳೋದಿಲ್ಲ, ಡೈರೆಕ್ಷನ್ ಯಾರು ಕೊಡ್ತಾ ಇದ್ದಾರೆ ಅಂತ. ಹಮೇಶ ಸಮಜೋ ಶಿವ ಬಾಬಾ ಕೇತೆ. ಯಾವಾಗಲೂ ತಿಳ್ಕೋಬೇಕು ನಾವು ಶಿವ ಬಾಬಾ ಹೇಳ್ತಾ ಇದ್ದಾರೆ ಅಂತ. ಶಿವ ಬಾಬಾ ಕೋ ಯಾದ್ ನಾ ಕರ್ನೆ ಸೆ ಹಿ ದೇಹಾಭಿಮಾನ ಆ ಜಾತಾ ಹೈ. ಶಿವ ಬಾಬಾ ಅವ್ರು ನೆನಪು ಮಾಡ್ಕೊಳ್ಳದೆ ಇದ್ದಾಗಲೇ ಏನೇನಾಗತ್ತೆ? ದೇಹಾಭಿಮಾನ ಬಂದ್ಬಿಡುತ್ತೆ. ಸಾರಿ ದುನಿಯಾ ದೇಹಾಭಿಮಾನಿ ಬನ್ ಗೈ ಹೇ. ಈ ಕಲಿಯುಗದಲ್ಲಿ ಇಡೀ ಪ್ರಪಂಚ ಏನಾಗ್ಬಿಟ್ಟಿದೆ? ದೇಹಾಭಿಮಾನದಲ್ಲಿ ಇದೆ ಅಂತಾರೆ. ತಬ್ ಬಾಬಾ ಕೇತೆ ಮಾಮೆ ಕಮ್ ಯಾದ್ ಕರೋ ಅಪ್ನೆ ಕೋ ಆತ್ಮ ಸಮझो. ಅದರಿಂದ ತಂದೆ ಹೇಳ್ತಾರೆ, ನೀವು ನನ್ನೊಬ್ಬನ್ನೇ ನೆನಪು ಮಾಡಿ ಆತ್ಮ ಅಂತ ತಿಳ್ಕೊಳ್ಳಿ. ಆತ್ಮ ಇಸ್ ದೇಹ ಸಾರ ಸುನ್ತಿ ಹೇ ಪಾರ್ಟ್ ಬಜಾತಿ. ಆತ್ಮ ಈ ದೇಹದ ಮುಖಾಂತರ ಎಲ್ಲ ಕೇಳುತ್ತೆ, ಮತ್ತೆ ಪಾತ್ರವನ್ನು ಅಭಿನಯಿಸೋದು ದೇಹದ ಮುಖಾಂತರ ಅಂತ. ಗೊತ್ತಾಯ್ತಾ? ಆತ್ಮಕ್ಕೆ ದೇಹ ಇಲ್ಲ ಅಂದರೆ ಪಾರ್ಟ್ ಮಾಡೋದು ಹೆಂಗೆ? ಬಾಬಾ ಕಿತ್ನಾ ಅಚ್ಚಿ ರೀತಿ ಸಮझाते. ಶಿವಬಾಬಾ ಅವರು ಎಷ್ಟೊಂದು ಚೆನ್ನಾಗಿ ಏನು ಮಾಡ್ತಾ ಇದ್ದಾರೆ? ತಿಳಿಸ್ಕೊಳ್ತಾ ಇದ್ದಾರೆ. ಬಲ್ ಭಾಷಣ ತೋ ಬಹುತ್ ಅಚ್ಚೆ ಕರ್ ಲೇತೆ ಪರಂತು ಚಲನ್ ಬಿ ತೋ ಅಚ್ಚೆ ಚೈನ. ಭಾಷಣ ಮಾಡೋದು ದೊಡ್ಡದಲ್ಲ, ಆದರೆ ನಡವಳಿಕೆ ದೊಡ್ಡದು ಅಂತ ಬಾಬಾ ಹೇಳ್ತಾರೆ. ದೇಹಾಭಿಮಾನ ಹೋನೆಗೆ ಕಾರಣ ಫೇಲ್ ಹೋ ಜಾತೆ. ದೇಹಾಭಿಮಾನ ಇರೋ ಕಾರಣ ಕೆಲವರು ಏನಾಗ್ಬಿಡ್ತಾರೆ? ಫೇಲ್ ಆಗಿಬಿಡ್ತಾರೆ. ಫಿರ್ ಬಡೇ ವಿಕ್ರಮ್ ಬಿ ಉನ್ಸೆ ಹೋತಾ ಹೈ. ಆ ಕಾರಣದಿಂದ ದೊಡ್ಡ ಪಾಪಗಳು ಆಗುತ್ತೆ. ಜಿಸ್ ಕಾರಣ ಬಡೆ ದಂಡಕ್ಕೆ ಬಾಗಿ ಬಿ ಬಂದ್ಬಿಡುತ್ತೆ. ಈ ಕಾರಣದಿಂದ ದೊಡ್ಡ ಒಂದು ಇದಕ್ಕೆ ಶಿಕ್ಷೆಗೂ ಕೂಡ ಭಾಗಿಗಳಾಗ್ತಾರೆ. ದೇಹಾಭಿಮಾನಿ ಬನ್ನೆ ಸೆ ಬಹುತ್ ನುಕ್ಸಾನ್ ಹೋ ಪಾತೆ. ದೇಹಾಭಿಮಾನದಲ್ಲಿ ಬಂದಾಗ ತುಂಬ ಲಾಸ್ ಮಾಡ್ಕೊತಾರೆ. ಬಹುತ್ ಸಜಾ ಖಾನಿ ಪಡ್ತಾರೆ. ತುಂಬ ಕಠಿಣ ಶಿಕ್ಷೆಗಳಿರುತ್ತೆ ಅಂತಾರೆ ಬಾಬಾ. ಬಾಬಾ कहते ये गॉडली वर्ल्ड गवर्नमेंट है ना, मुझे गॉड की गवर्नमेंट का ರೈಟ್ ಹ್ಯಾಂಡ್ है ಧರ್ಮರಾಜ್. ಇದು ದೊಡ್ಡ ಈಶ್ವರಿಯ ಒಂದು ಸರ್ಕಾರ ಆಗಿದೆ. ಈ ಒಂದು ದೊಡ್ಡ ಸರ್ಕಾರಕ್ಕೆ ರೈಟ್ ಹ್ಯಾಂಡ್ ಯಾರು? ಧರ್ಮರಾಜ. ತುಮ್ ಅಚ್ಚಾ ಕರ್ಮ ಕರ್ತೆ ಹೋ ಉನ್ಕಾ ಭಿ ಫಲ್ ಅಚ್ಚಾ ಮಿಲ್ತಾ ಹೈ. ನೀವು ಒಳ್ಳೆ ಕರ್ಮಗಳನ್ನು ಮಾಡಿದ್ರೆ ಅದಕ್ಕೂ ರಿಟರ್ನ್ ನಿಮಗೆ ಒಳ್ಳೆ ಫಲ ಸಿಗುತ್ತೆ. ಬೂರಾ ಕರ್ಮ ಕರ್ತೆ ಉಸ್ಕಾ ಸಜಾ ಭಿ ಖಾತೆ. ಕೆಟ್ಟ ಕೆಲಸಗಳನ್ನು ಮಾಡಿದ್ರೆ ಅದಕ್ಕೆ ಶಿಕ್ಷೆಗಳು ಕೂಡ ಇರುತ್ತೆ. ಸಬ್ ಗರ್ಭ ಜೈಲ್ ಮೇ ಸಜಾಯೇ ಖಾತೆ ಹೈ. ಆತ್ಮ ಯಾವಾಗ ಗರ್ಭ ಜೈಲಿನಲ್ಲಿರುತ್ತೆ ಆವಾಗ ಶಿಕ್ಷೆ ಅಂತಕ್ಕಂಥದ್ದು ಸಿಗತ್ತೆ. ಉಸ್ ಪರ್ ಬಿ ಏಕ ಕಹಾನಿ ಹೈ. ಅದರ ಬಗ್ಗೆನೂ ಒಂದು ಸ್ಟೋರಿ ಇದೆ ಅಂತಾರೆ ಬಾಬಾ. ये सब बातें इस समय समझने की है. ಈ ಸಮಯದಲ್ಲಿ ಇವೆಲ್ಲ ವಿಚಾರಗಳು ತಿಳ್ಕೊಳ್ತಕ್ಕಂಥದ್ದಾಗಿದೆ. ಮಹಿಮಾ ಏಕ ಬಾಬಾಕಿ ದೂಸರಾ ಕೋಯಿಗೆ ಮಹಿಮಾ ಹೈ ನಹಿ. ಮಹಿಮೆ ಒಬ್ಬ ತಂದೆದೇ ಇದೆ, ಬೇರೆ ಇನ್ಯಾರಿಗೂ ಕೂಡ ಮಹಿಮೆ ಇಲ್ಲ. इसलिए लिखा जाता है त्रिमूर्ति शिव जयंती वर्थ ಡೈಮಂಡ್. ಅದರಿಂದ ಬರೀಲಾಗಿದೆ ತ್ರಿಮೂರ್ತಿ ಶಿವ ಜಯಂತಿ ಅನ್ನೋದು ವ್ಯಾಲ್ಯೂಬಲ್ ಆಗಿದೆ. ಬಾಕಿ ಸಬ್ ಹೇ ವರ್ತ್ ಕೌಡಿ. ಮಿಕ್ಕೆಲ್ಲ ಜಯಂತಿಗಳೆಲ್ಲ ಕವಡೆ ಥರ ಜಯಂತಿಗಳು. ಸಿವಾಯ್ ಶಿವ ಬಾಬಾಕ್ಕೆ ಕೋಯಿ ಬಿ ಪಾವನ್ ಬನಾ ನಾ ಸಕೆ. ಶಿವತಂದೆ ಬಿಟ್ಟು ಬೇರೆ ಯಾರು ಕೂಡ ಪಾವನರನ್ನಾಗಿ ಮಾಡೋರೆ ಇಲ್ಲವೇ ಇಲ್ಲ. ಪಾವನ್ ಬಂತೆ ಹೇ ಫಿರ್ ರಾವಣ ಪತಿತ್ ಬನಾತೆ. ಶಿವಬಾಬಾ ಬಂದು ಪಾವನರನ್ನಾಗಿ ಮಾಡ್ತಾ ಇದ್ದಾರೆ, ರಾವಣ ಬಂದು ಪತಿತರನ್ನಾಗಿ ಮಾಡ್ತಾ ಇದ್ದಾನೆ. ಜಿಸ್ ಕಾರಣ ದೇಹಾಭಿಮಾನಿ ಬಂದ್ ಪಡೆ. ಈ ಕಾರಣದಿಂದ ಎಲ್ಲರೂ ಏನಾಗ್ಬಿಟ್ಟಿದ್ದಾರೆ? ದೇಹಾಭಿಮಾನದಲ್ಲಿ ಬಂದ್ಬಿಟ್ಟಿದ್ದಾರೆ. अब तुम देही अभिमानी बनते हो या देही अभिमानी अवस्था 21 जन्म चलती. ಈಗ ನೀವು ಸಂಗಮಯುಗದಲ್ಲಿ ಆತ್ಮಾಭಿಮಾನಿಗಳು ಆಗ್ತಾ ಇದ್ದೀರಾ. ಈ ಒಂದು ಆತ್ಮಾಭಿಮಾನಿಗಳಿಗೆ ಅವಸ್ಥೆ 21 ಜನ್ಮಗಳು ನಡೆಯುತ್ತೆ ಅಂತಾರೆ. ಈಗ ಆತ್ಮಾಭಿಮಾನಿಗಳಾದರೆ 21 ಜನ್ಮಗಳು ಆತ್ಮಾಭಿಮಾನಿಯಾಗಿರ್ತವೆ. ತೋ ಬಲಿಹಾರಿ ಏಕಕಿ ಗಾಯಿ ಜಾತಿ. ಅದರಿಂದನೇ ಬಲಿಹಾರಿ ಅನ್ನೋದು ಒಬ್ಬರದೇ ಇದೆ. भारत को स्वर्ग बनाने वाला शिव बाबा है. ये किसको पता नहीं कि शिव बाबा कब आया. ಇಂಡಿಯಾ ದೇಶಕ್ಕೆ ಸ್ವರ್ಗವನ್ನಾಗಿ ಮಾಡೋರು ಶಿವಬಾಬಾ ಆಗಿದ್ದಾರೆ. ಇದು ಯಾರಿಗೂ ಗೊತ್ತಿಲ್ಲ ಶಿವಬಾಬಾ ಯಾವಾಗ ಬಂದರು. ಉನ್ಕಿ ಹಿಸ್ಟ್ರಿ ತೋ ಪೆಹಲೆ ಪೆಹಲೆ ಚೈ. ಅದರದ್ದು ಹಿಸ್ಟ್ರಿ ಕೂಡ ಮೊಟ್ಟ ಮೊದಲು ಬೇಕಾಗತ್ತೆ ಅಂತ ಶಿವಬಾಬಾ ಕಹಾ ಜಾತಾ ಹೈ ಪರಂಪಿತ ಪರಮಾತ್ಮ. ಶಿವತಂದೆ ಅಂತ ಹೇಳೋದು ಪರಂಪಿತ ಪರಮಾತ್ಮನಿಗೆ. ತುಮ್ ಜಾನ್ತೆ ಹೋ ದೇಹಾಭಿಮಾನಕ್ಕೆ ಕಾರಣ ಡೌನ್ಫಾಲ್ ಹೋತಾ ಹೈ. ನಿಮಗೂ ಗೊತ್ತಿದೆ ದೇಹಾಭಿಮಾನ ಕಾರಣದಿಂದ ಕೆಳಗಡೆಗೆ ಬಂದ್ಬಿಟ್ಟಿದ್ದೀರಿ. ಐಸಾ ಹೋ ತಬ್ ತೋ ಬಾಬಾ ಆಯೇ ಹೇ ರೈಸ್ ಕರ್ನೆ.
ಈ ರೀತಿ ಪರಿಸ್ಥಿತಿ ಬಂದಾಗ್ಲೇ ತಂದೆ ಬರೋದು ಏನು ಮಾಡಲಿಕ್ಕೆ, ಎಲ್ಲರನ್ನೂ ಮೇಲೆತ್ತಲಿಕ್ಕೆ. ರೈಸ್ और ಫಾಲ್, ದಿನ್ और ರಾತ್, ಜ್ಞಾನ ಸೂರ್ಯ ಪ್ರಕಟ, ಅಜ್ಞಾನ ಅಂದಿರ ವಿನಾಶ್. ಅಂದರೆ ರೈಸ್ ಮತ್ತು ಫಾಲ್, ದಿನ ಮತ್ತು ರಾತ್ರಿ, ಜ್ಞಾನ ಸೂರ್ಯ ಪ್ರಕಟ ಆಗಿದ್ದರೆ ಅಜ್ಞಾನ ಅಂಧಕಾರ ಏನಾಗುತ್ತೆ, ಸಮಾಪ್ತಿ ಆಗಿಬಿಡುತ್ತೆ. ಸಬ್ಸೆ ಜಾಸ್ತಿ ಅಜ್ಞಾನ ಹೈ ದೇಹಾಭಿಮಾನ. ನೋಡಿ, ಎಲ್ಲಕ್ಕಿಂತ ದೊಡ್ಡ ಅಜ್ಞಾನ ಯಾವುದೋ, ದೇಹಾಭಿಮಾನ. ಆತ್ಮ ಕಾ ಯೇ ಕಿಸ್ಕೋ ಪತಾ ನಹೀ ಹೈ. ಆತ್ಮದ ಬಗ್ಗೆ ಯಾರಿಗೂ ಕೂಡ ಇದು ಗೊತ್ತೇ ಇಲ್ಲ. ಆತ್ಮ ಸೋ ಪರಮಾತ್ಮ ಕೇಳಿ, ಆತ್ಮಕ್ಕೇನೆ ಪರಮಾತ್ಮ ಅಂತ ಹೇಳ್ಬಿಡ್ತಾರೆ. ತೋ ಕಿತನೆ ಪಾಪಾತ್ಮ ಹೋಗಿ, ಈ ರೀತಿ ಹೇಳ್ತಾ ಹೇಳ್ತಾ ಎಷ್ಟು ಪಾಪಾತ್ಮರಾಗಿ ಹೋಗ್ಬಿಟ್ರು. ಇಸ್ಲಿಯೇ ಡೌನ್ ಫಾಲ್ ಹುವಾ, ಈ ಕಾರಣದಿಂದಾನೇ ಡೌನ್ ಫಾಲ್ ಆಯಿತು ಅಂತಾರೆ, ಪತನ ಆಯಿತು ಅಂತಾರೆ. 84 ಜನ್ಮ ಲಿಯೇ ಸೀಡಿ ನೀಚೆ ನೀಚೆ ಉತ್ತರತೆ ಆಯೇ ಹೇ, ಮೆಟ್ಲು ಇಳ್ಕೊಂಡು ಕೆಳಗಡೆಗೆ ಬಂದುಬಿಟ್ಟಿದ್ದಾರೆ. ये खेल बना हुआ है, वर्ल्ड की हिस्ट्री ಜಾಗ್ರಫಿ, तुम बच्चे जानते हो और कोई नहीं जानते. ಇದೊಂದು ಆಟ ಮಾಡಲ್ಪಟ್ಟಿದೆ. ಈ ಒಂದು ಆಟದಲ್ಲಿ, ಆಟ ಏನಿದೆ ಇದರ ಹಿಸ್ಟ್ರಿ ಜಾಗ್ರಫಿನ ನೀವು ತಿಳ್ಕೊಂಡಿದ್ದೀರಿ, ಬೇರೆ ಇನ್ಯಾರು ತಿಳ್ಕೊಂಡಿಲ್ಲ. ವಿಶ್ವಕ ಡೌನ್ ಫಾಲ್ ಕೇಸೆ ಹುವಾ, ಪ್ರಪಂಚದ ಈ ಒಂದು ಕೆಳಮಟ್ಟಕ್ಕೆ ಬರೋದು ಹೆಂಗಾಯಿತು. ವೇತೋ ಸಮಸ್ತೆ ಹೇ ರೈಸ್ ಸೈನ್ಸ್ ಸೆ ಬಹುತ್ ತರಕ್ಕಿ ಹುಯಿ ಹೇ. ಅವರು ತಿಳ್ಕೊತಾರೆ ವಿಜ್ಞಾನ ತುಂಬ ನಮಗೆ ಮುಂದುವರಿಸಿದೆ ನಮ್ಮನ್ನು ಅಂತ ಹೇಳ್ಬಿಟ್ಟು ತಿಳ್ಕೊಂಡಿದ್ದಾರೆ. ಎನ್ನೈ ಸಮಸ್ತೆ ಕಿ ದುನಿಯಾ ಅವ್ರ ಹಿ ಪತಿತ್ ನರ್ಕ್ ಬಂದೆ. ಇದನ್ನು ತಿಳ್ಕೊಳ್ಳೋದಿಲ್ಲ. ಈ ವಿಜ್ಞಾನ ಇವೆಲ್ಲ ಉಪಕರಣಗಳು ಬಂದು ಜನರು ಇನ್ನೂ ಕೆಟ್ಟೋಗ್ಬಿಟ್ರು ಅನ್ನೋದು ಯಾರಿಗೂ ಗೊತ್ತಿಲ್ಲ ಅಂತ. ದೇಹಾಭಿಮಾನ ಬಹುತ್, ಅಂದರೆ ಈ ವಿಜ್ಞಾನದ ಉಪಕರಣಗಳೆಲ್ಲ ಬಂದು ಮನುಷ್ಯನನ್ನ ದೇಹಾಭಿಮಾನಕ್ಕೆ ಏನು ಮಾಡ್ತಾ ಇದೆ, ತಳ್ತಾ ಇದೆ. ಬಾಬಾ ಕೇತೆ ದೇಹಿ ಅಭಿಮಾನಿ ಬನ್ನ ಹೇ. ಈಗ ತಂದೆ ಹೇಳ್ತಾರೆ ಆತ್ಮಾಭಿಮಾನಿಗಳು ಆಗಬೇಕು. ಅಚ್ಚೆ ಮಹಾರಥಿ ಢೇರ್ ಹೇ, ಜ್ಞಾನ ಬಡ ಅಚ್ಚ ಸುನಾತೆ ಹೇ. ಒಳ್ಳೊಳ್ಳೆ ಮಹಾರಥಿಗಳು ಬೇಕಾದಷ್ಟಿದ್ದಾರೆ, ಭಾಳಷ್ಟು ಜ್ಞಾನನ ಚೆನ್ನಾಗಿ ಹೇಳ್ತಾರೆ. ಪರಂತು ದೇಹಾಭಿಮಾನ ಪೂರ ಹಠ ನಹಿ ಹೇ. ಚೆನ್ನಾಗಿ ಜ್ಞಾನ ಹೇಳಿದ್ರು ಕೂಡ ದೇಹಾಭಿಮಾನ ಹೋಗೋದಿಲ್ಲ, ಭಾಳ ಕಷ್ಟ ಇದೆ. ದೇಹಾಭಿಮಾನಕ್ಕೆ ಕಾರಣ कोई में क्रोध का अंश, कोई का मोह का अंश, कुछ भी ना कुछ है. ನೋಡಿ, ದೇಹಾಭಿಮಾನದ ಕಾರಣದಿಂದ ಕ್ರೋಧದ ಅಂಶ ಇದೆ, ಮೋಹದ ಅಂಶ ಇದೆ, ಒಂದಲ್ಲ ಒಂದಿದೆ. ಸೀರತ್ ಸುಧರ್ನಿ ಚೈ, ನಡವಳಿಕೆಗಳು ಸುಧಾರಣೆ ಆಗಬೇಕು ಅಂತಾರೆ ಬಾಬಾ. ಬಹುತ್ ಮೀಠಾ ಬನ್ನ ಚೈ, ತಬ್ ಮಿಸಾಲ್ ದೇತೆ ಹೇ ಶೇರ್ ಬಕರಿ ಕಟ್ಟ ಜಲ್ ಪೀತೆ. ತುಂಬ ಬಾಬಾ ಹೇಳ್ತಿದ್ದಾರೆ ಮಧುರರಾಗಬೇಕು. ಅದರಿಂದ ಹೇಳ್ತಾರೆ ಹಸುವಿಲಿ ಒಂದೇ ಕಡೆ ನೀರು ಕುಡಿಯುತ್ತೆ. ಎಲ್ಲೇ ಸತ್ಯುಗದಲ್ಲಿ. ಕಹಾ ಕೋಯಿಕೋ ದುಃಖ ದೇನೆ ವಾಲೆ ಜಾನ್ವರ್ ಬಿ ಹೋತೆ ನಹಿ. ಅಲ್ಲಿ ದುಃಖ ಕೊಡ್ತಕ್ಕಂಥ ಪ್ರಾಣಿ ಪಕ್ಷಿಗಳು ಕೂಡ ಇರೋದಿಲ್ಲ ಅಂತಾರೆ. ಎಲ್ಲೇ ಸತ್ಯುಗದಲ್ಲಿ. ಒಂದಕ್ಕೊಂದು ಹಿಂಸೆ ಕೊಡೋಂಥದ್ದು ಇರೋದಿಲ್ಲ. ಇನ್ ಬಾತೋಂಕೋ ತೋ ಮುಷ್ಕಿಲ್ ಕೋಯಿ ಸಮಸ್ತೆ. ಸತ್ಯುಗದ ಬಗ್ಗೆ ಯಾರೋ ಕೆಲವರೇ ಅಪರೂಪಕ್ಕೆ ತಿಳ್ಕೊತಾರೆ ಅಂತಾರೆ ಬಾಬಾ. ನಂಬರ್ ವಾರ್ ಸಮಜ್ನೆ ವಾಲೆ ಕರ್ಮ ಭೋಗ್ ನಿಕಲ್ ಜಾಯೆ, ಕರ್ಮಾತೀತ ಅವಸ್ಥಾ ಹೋ ಜಾಯೆ. ನಂಬರ್ ವಾರ್ ಆಗಿ ತಿಳ್ಕೊಳ್ಳೋವಂಥವ್ರು ಇದ್ದಾರೆ. ಕರ್ಮಭೋಗ ಸಮಾಪ್ತಿ ಆಗೋದು, ಕರ್ಮಾತೀತ ಅವಸ್ಥೆ ಆಗೋದು ಇದೇ ಸ್ವಲ್ಪ ಕಷ್ಟ ಇದೆ ಅಂತಾರೆ. ಕರ್ಮಾತೀತ ಸ್ಥಿತಿನ ಪಡ್ಕೋಬೇಕಾದ್ರೆ ಭಾಳ ವರ್ಷಗಳದ್ದೇನು ಮಾಡಬೇಕು, ಸತತವಾದಂಥ ಸಾಧನೆ ಮಾಡಬೇಕು. ಬಹುತ್ ದೇಹಾಭಿಮಾನ ಆತೆ. ಸುಮಾರು ಜನ ಏನಾಗ್ಬಿಡ್ತೀವಿ, ದೇಹಾಭಿಮಾನದಲ್ಲಿ ಬಂದ್ಬಿಡ್ತೀವಿ. ಪತಾ ನಹಿ ಪಡ್ತಾ ಹೇ ಹಮ್ಕೋ ಯಾ ಮತ್ ಕೌನ್ ದೇತೆ ಹೇ. ಗೊತ್ತಾಗೋದಿಲ್ಲ ಈ ಮತ ಯಾರು ಕೊಡ್ತಾ ಇದ್ದಾರೆ ಆತ್ಮಾಭಿಮಾನಿ ಆಗಕ್ಕೆ ಅನ್ನೋದು ಹೇಳ್ಕೊಳ್ಳೋದಿಲ್ಲ. ಶ್ರೀಮತ್ ಶ್ರೀಕೃಷ್ಣಕ್ಕೆ ದ್ವಾರ ಕೇಸೆ ಮಿಲಿ. ಶ್ರೀಮತ ಅನ್ನೋದು ಶ್ರೀಕೃಷ್ಣನಿಂದ ಹೆಂಗೆ ಸಿಗುತ್ತೆ. ಶಿವ ಬಾಬಾ ಕೇತೆ ಹೇ ಇನ್ಕೆ ಬಿಗರ್ ಶ್ರೀಮತ್ ಕೇಸೆ ದೂಂಗಾ. ಈ ಬ್ರಹ್ಮ ಬಾಬಾರವ್ರ ಮೂಲಕ ಕೊಡ್ತೀರಾ, ಇನ್ಯಾರ ಮುಖಾಂತರ ನಾನು ಶ್ರೀಮತವನ್ನು ಕೊಡಲಿ ನಿಮಗೆ ಹೇಳ್ತಿದ್ದಾರೆ. ಸ್ಥಾಯಿ ರಥ್ ಹಮಾರ ಯಹ. ಬ್ರಹ್ಮಬಾಬಾ ಅವ್ರ ಶರೀರ ಏನಿದೆ ಇದು ನಂದು ಪರ್ಮನೆಂಟ್ ಕಲ್ಪಕ್ಕೂ ಫಿಕ್ಸ್ ಆಗಿರೋ ಶರೀರ. ದೇಹಾಭಿಮಾನ ಮೇ ಆಕರ್ ಉಲ್ಟೆ ಸುಲ್ಟೆ ಕಾರ್ಯ ಕರ್ಕೆ ಮುಫತ್ ಅಪ್ನಿ ಬರ್ಬಾದಿ ಮತ್ ಕರೋ. ದೇಹಾಭಿಮಾನದಲ್ಲಿ ಬಂದ್ಬಿಟ್ಟು ಉಲ್ಟಾ ಸುಲ್ಟಾ ಕಾರ್ಯಗಳನ್ನು ಮಾಡಿಬಿಟ್ಟು ಏನು ಮಾಡಬೇಡಿ, ನಿಮ್ಮ ಒಂದು ನಷ್ಟ ನೀವೇ ಮಾಡ್ಕೋಬೇಡಿ ಅಂತ. ನಹಿತೋ ನತೀಜ ಕ್ಯಾ ಹೋಗಾ, ಇಲ್ಲಾಂದರೆ ಗತಿ ಏನಾಗತ್ತೆ ಅಂತಾರೆ ಬಾಬಾ. ಗತಿ ಏನಾಗತ್ತೆ, ದುರ್ಗತಿ ಆಗತ್ತೆ. ಪಡೋಂಕೆ ಹಾಗೆ ಅನ್ಪಡ್ ಭಾರಿ ಡೋಂಗೆ. ಓದಿರೋರು ಎದುರುಗಡೆ ಓದದೇ ಇರೋರು ಏನಾಗ್ತಾರೆ, ತಲೆ ಬಾಗ್ತಾರೆ. बहुत कहते हैं भारत की हिस्ट्री जाग्रफी जो फुल होने की चाहिए सो नहीं.
ತುಂಬ ಜನ ಹೇಳ್ತಾರೆ ಭಾರತ ದೇಶದ ಇತಿಹಾಸ ಭೂಗೋಳ ಏನಿದೆ ಇದು ಫುಲ್ ಇರಬೇಕಾಗಿದೆ, ಅದಿಲ್ಲ ಅಂತ. ಅರ್ಧಂಬರ್ಧ ಹಿಸ್ಟ್ರಿ ಇದೆ ಅಲ್ವಾ. ಇವಾಗ ಏನು ಸ್ಕೂಲು ಕಾಲೇಜುಗಳಲ್ಲಿ ಹಿಸ್ಟ್ರಿ ಜಾಗ್ರಫಿ ಓದಿಸ್ತಾ ಇದ್ದಾರೆ, ಪೂರ್ಣ ಇತಿಹಾಸ ಜಾಗ್ರಫಿ ಹೇಳ್ತಾ ಇಲ್ಲ. ಸೊ ಪರ್ಫೆಕ್ಟ್ ಹಿಸ್ಟ್ರಿ ಜಾಗ್ರಫಿ ಶಿವಬಾಬಾನೇ ಬಂದು ಹೇಳ್ತಾ ಇದ್ದಾರೆ. तो उसका समझाना भी पड़े, तुम्हारे सिवाय कोई समझा ना सके. ನಿಮ್ಮನ್ನು ಬಿಟ್ಟರೆ ಬೇರೆ ಯಾರು ತಿಳಿಸ್ಕೊಡೋರು ಇಲ್ಲವೇ ಇಲ್ಲ. ಪರಂತು ದೇಹಿ ಅಭಿಮಾನಿ ಸ್ಥಿತಿ ಚೈ, ತಿಳಿಸ್ಬೇಕು ಅಂದರೆ ಏನಿರಬೇಕು, ಆತ್ಮಾಭಿಮಾನಿ ಸ್ಥಿತಿ ಬೇಕು ಅಂತಾರೆ ಬಾಬಾ. ವಹಿ ಊಂಚ್ ಪದ ಪಾಸ್ ಆಗ್ತದೆ, ಅವರೇನೆ ಒಳ್ಳೆ ಪದವಿಗೆ ಹೋಗಲಿಕ್ಕೆ ಸಾಧ್ಯವಾಗುತ್ತೆ. ಅಭಿ ತೋ ಕರ್ಮಾತೀತ ಅವಸ್ಥಾ ಕಿಸ್ಕೋ ಹುಯಿ ನಹಿ, ಇನ್ನೂ ಕರ್ಮಾತೀತ ಸ್ಥಿತಿ ಯಾರಿಗೂ ಬಂದಿಲ್ಲ. ಇಸ್ಕೆ ಊಪರ್ ತೋ ಬಹುತ್ ಜಂಜಟ್ ಹೈ. ಅಂದರೆ ಬ್ರಹ್ಮ ಬಾಬಾ ಅವ್ರ ಮೇಲೆ ತುಂಬ ಜಂಜಾಟ ಇದೆ. ಕಿತ್ನಿ ಫಿಕ್ರಾತ್ ರಹತಿ ಹೈ, ಅವ್ರಿಗೆ ಎಷ್ಟೊಂದು ಚಿಂತೆ ಇರ್ತಿತ್ತು. बल समझते हैं सब ड्रामा अनुसार होता है, फिर भी समझाने के लिए युक्तियाँ और रचनी होती है. ಬಲೆ ಬಾಬಾ ಅವರು ತಿಳಿಸ್ಕೊಡೋಕ್ಕೋಸ್ಕರ ಯುಕ್ತಿಗಳು ಬೇಕು, ರಚನೆ ಮಾಡಬೇಕು ಅಂತಾರೆ. ಇಸ್ಲಿಯೇ ಬಾಬಾ ಕೇಳ್ತೆ ತುಮ್ ಜಾಸ್ತಿ ದೇಹಿ ಅಭಿಮಾನಿ ಬನ್ ಸಕ್ತೆ ಹೋ. ಅದರಿಂದ ತಂದೆ ಹೇಳ್ತಾರೆ ನೀವು ಹೆಚ್ಚು ಆತ್ಮಾಭಿಮಾನಿಗಳು ಆಗಬೇಕು. ತುಮಾರಿ ಉಪರ್ ಕೋಯಿ ಬೋಜ್ ನಹಿ, ನಿಮ್ಮ ಮೇಲೆ ಯಾವುದೇ ಹೊರೆ ಇಲ್ಲ. ಬಾಬಾ ಪರ್ ಬೋಜ್ ಹೈ, ಹೆಡ್ ತೋ ಯಹ ಹೈನಾ. ಬ್ರಹ್ಮ ಬಾಬಾ ಅವ್ರ ಮೇಲೆ ಜವಾಬ್ದಾರಿ ಜಾಸ್ತಿ ಇತ್ತಲ್ವ, ನಿಮಿತ್ತ ಹೆಡ್ ಅವರೇ ಆಗಿದ್ರಲ್ಲ, ಪ್ರಜಾಪಿತ ಬ್ರಹ್ಮ. ತೋ ಪರಂತು ಯಾ ಕಿಸ್ಕೋ ಪತಾ ನಹಿ ಇಸ್ಮೆ ಶಿವ ಬಾಬಾ ಬೈಠೆ. ಯಾರಿಗೂ ಗೊತ್ತಿರಲಿಲ್ಲ ಇವರಲ್ಲಿ ಯಾರು ಕೂತಿದ್ರೋ, ಶಿವ ಬಾಬಾ ಕೂತಿದ್ರು. ತುಮಾರಿ ಮೇ ಬಿ ಕೋಯಿ ಮುಷ್ಕಿಲ್ ಇಸ್ ನಿಶ್ಚಯ ಮೇ ರಹತೆ ಹೈ. ಮಕ್ಕಳಲ್ಲಿ ಕೂಡ ಈ ನಿಶ್ಚಯದಲ್ಲಿ ಕೆಲವರೇ ಅಪರೂಪಕ್ಕೆ ಇರ್ತಾರೆ. ಯಹ ತೋ ವರ್ಲ್ಡ್ ಕಿ ಹಿಸ್ಟ್ರಿ ಜಾಗ್ರಫಿ ಜಾನನಿ ಚಹಿಯೆ. ಇದು ವಿಶ್ವದ ಇತಿಹಾಸ ಭೂಗೋಳವನ್ನು ನೀವೇನು ಮಾಡಬೇಕಾಗಿದೆ, ತಿಳ್ಕೋಬೇಕು. ಭಾರತ್ ಮೇ ಜೋ ಸ್ವರ್ಗ ಕಬ್ ಥಾ ಯಾ ಫಿರ್ ಕಹಾ ಗಯಾ, ಕೇಸೆ ಡೌನ್ಫಾಲ್ ಹುವಾ ಯಾ ಕಿಸ್ಕೋ ಪತಾ ನಹಿ. ಭಾರತ ದೇಶ ಸ್ವರ್ಗ ಹೇಗಿತ್ತು, ಅದು ಎಲ್ಲಿಗೆ ಹೋಯಿತು, ಯಾವ ಥರ ಈ ರೀತಿ ಪತನ ಆಯಿತು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಜಬ್ ತಕ್ ತುಮ್ ನಹಿ ಸಮಜಾವೋ ತಬ್ ತಕ್ ಕೊಯ್ ಸಮಜ್ ನಾ ಸಕೆ. ಎಲ್ಲಿವರೆಗೂ ನೀವು ಎಕ್ಸ್ಪ್ಲೈನ್ ಮಾಡೋದಿಲ್ಲ ಅಲ್ಲಿವರೆಗೂ ಯಾರು ಇದನ್ನು ತಿಳ್ಕೊಳ್ಳೋಕ್ಕೂ ಆಗೋದಿಲ್ಲ. ನಾ ಡೈರೆಕ್ಷನ್ कोई सके, इसलिए बाबा डायरेक्शन देते हैं लिखी पढ़ी करो तो स्कूल में वर्ल्ड की हिस्ट्री ಜಾಗ್ರಫಿ बतानी चाहिए. ಚೆನ್ನಾಗಿ ನೀವು ಬರೀಬೇಕು, ಚೆನ್ನಾಗಿ ವಿದ್ಯೆ ಬುದ್ಧಿ ಕಲಿಬೇಕು, ಸ್ಕೂಲುಗಳಲ್ಲಿ ಹೋಗ್ಬಿಟ್ಟು ಹಿಸ್ಟ್ರಿ ಜಾಗ್ರಫಿ ನೀವು ಹೇಳಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಡೌನ್ಫಾಲ್ ಪರ್ ಭಾಷಣ ಕರ್ನಾ ಚೈ, ಕೆಳಗಡೆಗೆ ಹೆಂಗೆ ಬಂದ್ವಿ ಅನ್ನೋದ್ರ ಬಗ್ಗೆ ಏನು ಮಾಡಬೇಕಾಗಿದೆ, ಭಾಷಣ ಮಾಡಬೇಕಾಗಿದೆ. ಭಾರತ್ ಹೀರೆ ಜೈಸಾ ತಾ ಫಿರ್ ಕೌಡಿ ಜೈಸಾ ಕೇಸೆ ಬನ. ಇಷ್ಟು ವಜ್ರ ಸಮಾನವಾಗಿದ್ದಂಥ ಭಾರತ ಕವಡೆ ಥರ ಹೇಗಾಯಿತು, ಕಿತ್ನೆ ವರ್ಷ ಲಗೆ. ಇದು ಇಷ್ಟೊಂದು ಕೆಳಗಡೆಗೆ ಇಳಿಲಿಕ್ಕೆ ಎಷ್ಟು ವರ್ಷ ಹಿಡೀತು. ಹಮ್ ಸಮಜಾತೆ ಹೇ ಐಸಾ ಪರ್ಚ್ ಏರೋಪ್ಲೇನ್ ದ್ವಾರ ಗಿರಾ ಸಕ್ತೆ. ನಾವು ತಿಳಿಸ್ಕೊಡ್ತೀವಿ, ಈ ಥರ ವಿಷಯಗಳನ್ನು ಏರೋಪ್ಲೇನ್ನಲ್ಲಿ ಪಾಂಪ್ಲೆಟ್ ಮಾಡಿ ಹಾಕಬೇಕಾಗಿದೆ. ಸಮಜಾನೆ ವಾಲ ಬಡ ಹೋಶಿಯಾರ್ ಚೈ, ಎಕ್ಸ್ಪ್ಲೈನ್ ಮಾಡೋರು ಕೂಡ ತುಂಬ ಹೆಂಗಿರಬೇಕು, ಹುಷಾರಾಗಿರೋಬೇಕು. ಗೌರ್ಮೆಂಟ್ ಚಾಹತಿ ಹೇ ತೋ ಗೌರ್ಮೆಂಟ್ ಕಾ ಹಾಲ್ ವಿಜ್ಞಾನ್ ಭವನ್ ಜೋ ದೆಹಲಿ ಮೇ ಹೇ ವಹ ಸಬ್ಕೋ ಬುಲಾನಾ ಚಹಿಯೆ. ಸರ್ಕಾರನೂ ಕೂಡ ಇಷ್ಟಪಡುತ್ತೆ, ಸರ್ಕಾರದ ಒಂದು ಬಿಲ್ಡಿಂಗ್ಸ್ ಇರುತ್ತೆ, ಅಲ್ಲಿ ಹಾಲ್ ಎಲ್ಲ ತೆಗೆದುಕೊಂಡು ಜ್ಞಾನ ವಿಜ್ಞಾನ ಭವನ ಎಲ್ಲ ಇದೆಯಲ್ಲ ಡೆಲ್ಲಿನಲ್ಲಿ, ಅಲ್ಲಿ ಎಲ್ಲರನ್ನೂ ಕರೆದು ಪ್ರೋಗ್ರಾಮ್ಸ್ ಮಾಡಿ ಅಂತ. ಬೇಕಾದಷ್ಟು ಪ್ರೋಗ್ರಾಮ್ ಮಾಡಿದ್ದಾರೆ. ಖಬರ್ ಅಖಬಾರ್ ಮೇ ಬಿ ಡಾಲ್ನಾ ಹೇ, ಪೇಪರ್ಗಳಲ್ಲಿ ಕೂಡ ಹಾಕಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ವರ್ಲ್ಡ್ ಕಿ ಕಾರ್ಡ್ ಪರ್ ಸಬ್ಕೋ ಬೇಜ್ ದೋ, ಕಾರ್ಡ್ನಲ್ಲಿ ಎಲ್ರಿಗೂ ಬರೆದು ಕಳಿಸ್ಕೊಡಿ ಅಂತ ಹೇಳ್ತಿದ್ದಾರೆ. ಹಮ್ ಆಪ್ಕೋ ಸಾರೆ ವರ್ಲ್ಡ್ ಕಿ ಹಿಸ್ಟ್ರಿ ಜಾಗ್ರಫಿ ಆದಿ ಅಂತ ತಕ್ ಸಮಜಾತೆ. ನಾವು ಇತಿಹಾಸದ ಭೂಗೋಳ ಎಲ್ಲವನ್ನು ಕೂಡ ಕೊನೆಯವರೆಗೂ ನಿಮ್ಗೆ ಹೇಳ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಏನು ಮಾಡಬೇಕೋ ತಿಳಿಸಿ ಅಂತಾರೆ. ಆಪೇ ಹಿ ಆಯಂಗೆ ಜಾಯಂಗೆ ಪೈಸಾ ಕಿ ತೋ ಬಾತ್ ನಹಿ. ಆಟೋಮೆಟಿಕ್ಕಾಗಿ ಅವರೇ ಬರ್ತಾರೆ ಹೋಗ್ತಾರೆ, ದುಡ್ಡು ಕೊಡೋ ಅಂಥ ಅಗತ್ಯ ಏನೂ ಇಲ್ಲ ಅಂತ. प्रेजेंट करते हैं तो हम ले नहीं सकते हैं, सर्विस करने के लिए काम में लाएंगे. ಪ್ರೆಸೆಂಟ್ ಮಾಡಲಿಕ್ಕೋಸ್ಕರ ನಾವು ತೆಗೆದುಕೊಳ್ಳೋಕ್ಕಾಗೋದಿಲ್ಲ, ಸರ್ವಿಸ್ ಮಾಡಲಿಕ್ಕೋಸ್ಕರ ನೀವು ಕೆಲಸಕ್ಕೆ ತೊಗೊತೀರಾ, ಬಾಕಿ ಹಮ್ ಲೇ ನಹಿ ಸಕ್ತೆ. ಬಾಬಾ ಕೇತೆ ಮೈ ತುಮ್ಸೆ ದಾನ್ ದೇಕರ್ ಕ್ಯಾ ಕरूँगा, ನಾನು ನಿಮ್ಮ ಹತ್ರ ದಾನ ತೊಗೊಂಡು ನಾನೇನು ಮಾಡಲಿ.
ಸೊ ಫಿರ್ ಭರ್ಕರ್ ದೇನಾ ಪಡೆ, ಅದನ್ನು ನಿಮಗೆ ತುಂಬಿಸಿ ಕೊಡಬೇಕಾಗತ್ತೆ. ಮೈ ಪಕ್ಕಾ ಸರ್ಶಕ್ ಅಂದರೆ ನಾನು ಪಕ್ಕಾ ಬಿಸ್ನೆಸ್ಮೆನ್ನು, ತೊಗೊಂಡ್ರೆ ನಿಮಗೆ ಕೊಡಲೇಬೇಕು, ಅದಕ್ಕೆ ನಾನು ಯೋಚನೆ ಮಾಡಿ ತೊಗೊತೀನಿ ಅಂತ ಬಾಬಾ ಹೇಳ್ತಾರೆ. ಅಚ್ಚಾ ಮೀಟೆ ಮೀಟೆ ಸಿಕ್ಕಿಲ್ಲದೆ ಬಚ್ಚೋಂ ಪ್ರತಿ ಮಾತ್ ಪಿತಾ ಬಾಪ್ ದಾದಾ का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम सब रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. देहाभिमान में आकर कोई भी उल्टा सुल्टा कार्य नहीं करना. ದೇಹಾಭಿಮಾನದಲ್ಲಿ ಬಂದು ಯಾವುದೇ ಉಲ್ಟಾ ಸುಲ್ಟಾ ಕೆಲಸ ಮಾಡಬೇಡಿ. ದೇಹಿ ಅಭಿಮಾನಿ ಬನೋನೇಕ ಪೂರಾ ಪುರುಷಾರ್ಥ ಕರ. ಆತ್ಮಾಭಿಮಾನಿಗಳಾಗುವಂಥ ಸಂಪೂರ್ಣ ಪುರುಷಾರ್ಥವನ್ನು ಮಾಡಿ ಅಪ್ನೇ ಸೀರತ್ ಸುಧಾರ್ತೆ ರಹನಾ ಹೇ. ನಿಮ್ಮ ನಡವಳಿಕೆಗಳನ್ನು ಏನು ಮಾಡ್ಕೊಳ್ತಾ ಇರಬೇಕು, ಬದಲಾಯಿಸ್ಕೊಳ್ತಾ ಇರಬೇಕು. ಎರಡನೇ ಪಾಯಿಂಟು, ಬಹುತ್ ಮೀಠಾ ಶೀತಲ್ ಬನ್ನ ಹೇ, ಅಂದರ್ ಮೇ ಕ್ರೋಧ ಮೋಹ ಕಾ ಜೋ ಭೂತ್ ಹೈ ಉಸೆ ನಿಕಾಲ್ ದೇನಾ. ಬಾಬಾ ಹೇಳ್ತಾರೆ, ಒಳಗಡೆ ಶೀತಲ ಆಗಬೇಕು, ತುಂಬ ಶೀತಲ ಆಗಬೇಕು. ಒಳಗಡೆ ಏನು ಕೋಪ ತಾಪ ಇದೆ, ಮೋಹ ಮಮಕಾರಗಳಿದೆ, ಈ ಭೂತಗಳನ್ನೆಲ್ಲ ಓಡಿಸ್ಬಿಡಿ ಅಂತ. ಗೊತ್ತಾಯ್ತಾ? ಈ ಭೂತಗಳನ್ನೆಲ್ಲ ಓಡಿಸ್ಬಿಡಿ. ವರದಾನ, ಸಮಯಕ್ಕೆ ಶ್ರೇಷ್ಠ ಖಜಾನೋಂಕೋ ಸಫಲ ಕರ್ ಸದಾ ಸರ್ವ ಸಫಲತಾ ಮೂರತ್ ಭವ. ಸಮಯದ ಶ್ರೇಷ್ಠ ಖಜಾನೆಯನ್ನು ಸಫಲ ಮಾಡಿ ಸದಾ ಸರ್ವ ಸಫಲತಾ ಮೂರ್ತಿಗಳು ಆಗಿರಿ. जो बच्चे समय के खजानों को स्वयं के व सर्व के कल्याण प्रति लगाते हैं, उनके सर्व खजाने स्वतः जमा हो जाता है. ಯಾವ ಮಕ್ಕಳು ತಮ್ಮ ಸಮಯದ ಖಜಾನೆಯನ್ನು ಸ್ವಯಂ ಮತ್ತು ಸರ್ವರ ಕಲ್ಯಾಣ ಪ್ರತಿಯಾಗಿ ಯೂಸ್ ಮಾಡ್ತಾರೆ, ಅವ್ರ ಎಲ್ಲ ಖಜಾನೆಗಳು ಜಮಾ ಆಗ್ತಾ ಹೋಗುತ್ತೆ ಅಂತಾರೆ. ಅರ್ಥ ಆಯ್ತಾ? ಅಂದರೆ ಬೇರೆಯವ್ರು ತಿಳಿಸ್ಕೊಡಕ್ಕೆ ಟೈಮ್ ಕೊಡ್ತೀರಾ, ಸಮಯ ಕೊಟ್ಟಂಗೆ ಆಯ್ತಲ್ಲ, ಖಜಾನೆ ಯೂಸ್ ಮಾಡ್ದಂಗೆ ಆಯ್ತಲ್ವ. ಆ ಸಮಯ ಖಜಾನೆ ಕೂಡ ನಿಮ್ಮದು ಸಫಲ ಆಗೋಯ್ತು ಅಂತಾರೆ. समय के महत्व को जानकर उसे सफल करने वाले सफलता का खजाना, खुशी का खजाना, शक्तियों का खजाना, ज्ञान का खजाना और श्वासों का खजाना, ये सब खजाना स्वतः जमा कर लेते. ನೋಡಿ, ಸಮಯದ ಮಹತ್ವಿಕೆಯನ್ನು ಅರ್ಥ ಮಾಡಿಕೊಂಡು ಸಮಯವನ್ನು ಸೇವಾ ಕಾರ್ಯಗಳಲ್ಲಿ ಉಪಯೋಗಿಸ್ತೀರಾ, ಸಫಲ ಮಾಡ್ತೀರಾ ಅಂದರೆ ಸಂಕಲ್ಪಗಳ ಖಜಾನೆ, ಖುಷಿ ಖಜಾನೆ, ಶಕ್ತಿಗಳ ಖಜಾನೆ, ಜ್ಞಾನದ ಖಜಾನೆ, ಉಸಿರಿನ ಖಜಾನೆ ಎಲ್ಲನೂ ಕೂಡ ಏನಾಯಿತು, ಸ್ವತಃವಾಗಿ ಜಮಾ ಆಗೋಯ್ತು. ಎಲ್ಲಿ? ಒಳಗಡೆ ರೆಕಾರ್ಡ್ ಆಗೋಯ್ತು. ಪುಣ್ಯ ಮಾಡಿದ್ದೀಪ್ಪ ಅಂತೇಳ್ಬಿಟ್ಟು ರೆಕಾರ್ಡ್ ಆಗೋಯ್ತು. ಅವಾಗ ಏನಾಗತ್ತೆ, ಸಿರ್ಫ್ ಅಲ್ಬೇಲೆಪನ್ ಕೋ ಚೋಡ್ ಸಮಯ ಕಾ ಖಜಾನೋं को सफल करो तो सदा और सर्व सफलता ಮೂರತ್ ಬನ್ ಜಾಯೆಂಗೆ. ಕೇವಲ ಹುಡುಗಾಟಿಕೆಯನ್ನು ಬಿಟ್ಬಿಟ್ಟು ಸಮಯದ ಖಜಾನೆಯನ್ನು ಸಫಲ ಮಾಡ್ಕೊಳ್ಳಿ, ಆಗ ಸಫಲತಾ ಮೂರ್ತಿಗಳು ಆಗ್ಬಿಡ್ತೀರಾ. स्लोगन, एकाग्रता द्वारा सागर के तले में जाकर अनुभवों की हीरे मोती प्राप्त करना ही अनुभवी ಮೂರತ್ ಬನ್ನ. ಏಕಾಗ್ರವಾಗಿದ್ದು ಸಾಗರದ ಆಳದಲ್ಲಿ ಹೋಗಿ ಅನುಭವಿ ಮೂರ್ತಿಗಳಾಗಿ ಅನುಭವಗಳ ಮುತ್ತು ರತ್ನಗಳನ್ನು ಪ್ರಾಪ್ತಿ ಮಾಡ್ಕೊಳ್ಳೋವಂಥವ್ರಿಗೆ ಬಾಬಾ ಹೇಳ್ತಾರೆ ಅನುಭವಿ ಮೂರ್ತಿಗಳು ಅಂತ. ಮಮ್ಮರವ್ರದ್ದು ಪಾಯಿಂಟ್ಸ್ ಇದೆ. ಅನುಮೋಲ ಮಹಾವಾಕ್ಯ ಮಾತೇಶ್ವರಿ ಜಿಗಿ. तमोगुणी माया का विस्तार तमोगुणी रजोगुणी तमोगुणी या 3 ಶಬ್ದ कहते. ತಮೋಗುಣಿ ಮಾಯೆಯ ವಿಸ್ತಾರದಲ್ಲಿ ಸತೋಗುಣಿ, ರಜೋಗುಣಿ, ತಮೋಗುಣಿ ಅಂತ ಈ 3 ಶಬ್ದ ಹೇಳಲಾಗುತ್ತೆ. ಇನ್ಕಾ ಯಥಾರ್ಥ ಸಮಜಾನಿ ಜರೂರ್. ಇದರ ರಿಯಾಲಿಟಿ ಕೂಡ ಅರ್ಥ ಮಾಡ್ಕೋಬೇಕಾಗತ್ತೆ. ಮನುಷ್ಯ ಸಮಸ್ತೆ ತೀನೋ ಗುಣ ಇಕ್ಕಟ್ಟ ಚಲ್ತೆ ಇರತ್ತೆ. ಜನರು ತಿಳ್ಕೊಂತಾರೆ ಮನುಷ್ಯನಲ್ಲಿ 3 ಗುಣಗಳು ಇರುತ್ತೆ ಅಂತ. ಪರಂತು ವಿವೇಕ್ ಕ್ಯಾ कहता है, ವಿವೇಕ ಏನು ಹೇಳುತ್ತೆ, क्या यह 3 गुण इकट्ठे चल आते हैं व तीनों गुणों का पार्ट अलग अलग युग में होता है. ಈ 3 ಗುಣಗಳು ಕೂಡ ಒಟ್ಟಿಗೆ ನಡೆಯುತ್ತಾ ಅಥವಾ ಇದು ಬೇರೆ ಬೇರೆ ಯುಗದಲ್ಲಿ ಇರುತ್ತಾ? ಸಾತ್ವಿಕ ಗುಣ ಎಲ್ಲಿರುತ್ತೆ, ರಾಜಸಿಕ ಗುಣ ಎಲ್ಲಿರುತ್ತೆ, ತಾಮಸಿಕ ಗುಣ ಎಲ್ಲಿರುತ್ತೆ? ಯುಗಗಳಲ್ಲಿ ಚೇಂಜ್ ಆಗ್ತಾ ಬರುತ್ತಲ್ವಾ. ವಿವೇಕ್ कहता ऐसा ही कहता है कि यह तीनों गुण इकट्ठा नहीं चलता है जब सतयुग है सतोಗುಣ. ವಿವೇಕ ಏನು ಹೇಳುತ್ತೆ, ಸತ್ಯುಗ ಇದ್ದಾಗ ಸತೋಗುಣ ಇತ್ತು ಅಲ್ವಾ. ದ್ವಾಪರ ಮೇ ರಜೋಗುಣ ಹೇ. ದ್ವಾಪರ ಯುಗದಲ್ಲಿ ಯಾವ ಗುಣಗಳು ಬಂತು? ರಜೋಗುಣಗಳು ಬಂತು. ಆಮೇಲೆ ಕಲಿಯುಗದಲ್ಲಿ ಬಂದಾಗ ಏನಾಯಿತು? ತಮೋಗುಣ ಆಯಿತು. ರಜೋಗುಣ ಅಂದರೆ ಯಾವುದು? ರಾಜಸಿಕವಾಗಿ ಇರುತ್ತೆ. ರಾಜರ ದರ್ಬಾರ್ ಎಲ್ಲ ಮಾಡ್ತಾರಲ್ಲ, ಅದು ರಜೋಗುಣ. ಮಿಲ್ಟ್ರಿ, ಯುದ್ಧ, ಗಲಾಟೆ ಎಲ್ಲ ಬರುತ್ತಲ್ಲ, ಅವೆಲ್ಲ ರಜೋಗುಣಗಳೇ. ಸತ್ಯುಗ ಅಂದರೆ ಸತೋಗುಣ, ಸಾತ್ವಿಕವಾಗಿರೋವಂಥ ಗುಣಗಳು. ಕಲಿಯುಗ ಅಂದರೆ ತಮೋಗುಣ, ಕೆಟ್ಟೋಗಿರೋ ಗುಣಗಳು ಅಲ್ವಾ. ಈ 3 ಗುಣಗಳು ಬಾಬಾ ಹೇಳ್ತಿದ್ದಾರೆ, ಮಮ್ಮ ಹೇಳ್ತಿದ್ದಾರೆ. ಸತ್ಯುಗ, ದ್ವಾಪರಯುಗ, ಕಲಿಯುಗ, ಇದರಲ್ಲಿ ಈ ಗುಣಗಳು ಬರ್ತವೆ.
तो यह मनुष्य तो ऐसा ही समझ कर बैठे हैं कि तीनों गुण इकट्ठा चलते आए हैं. ಜನಗಳು ಏನು ತಿಳ್ಕೊಂಡಿದ್ದಾರೆ, ಇವು ಮೂರು ಒಟ್ಟಿಗೆ ಬಂದ್ಬಿಟ್ಟಿದೆ, ಒಟ್ಟಿಗೆ ಇದ್ದೇ ಇರುತ್ತೆ. ಯಹ ಬಾತ್ ಕೇನ ಸರಾಸರ್ ಭೂಲ್ ಹೈ. ಇದು ಈ ರೀತಿ ಹೇಳೋವಂಥದ್ದು ನಿಜಕ್ಕೂ ಏನಾಗಿದೆ, ದೊಡ್ಡ ತಪ್ಪಾಗಿದೆ ಅಂತ. वह समझते हैं जब मनुष्य सच बोलते हैं पाप कर्म नहीं करते वे सतोगुणी होते हैं. ಅವ್ರು ತಿಳ್ಕೊತಾರೆ ಮನುಷ್ಯ ಸತ್ಯ ಹೇಳ್ತಾನೆ ಆಮೇಲೆ ಕಳ್ತನ ಮಾಡೋದಿಲ್ಲ ಅಂತವರು ಸತೋಗುಣಿಗಳು ಅಂತ ತಿಳ್ಕೊತಾರೆ. ಪರಂತು ವಿವೇಕ್ कहता है जब हम कहते हैं सतोगुण तो इस सतोगुण का महत्व संपूर्ण सुख हो गोया सारा सृष्टि सतोगुणी. ಈ ಒಂದು ಸತೋಗುಣದ ಅರ್ಥ ಆಗಿದೆ ಸಂಪೂರ್ಣ ಸುಖ ಅಂತ. ಯಾವಾಗ ಸೃಷ್ಟಿ ಸತೋಗುಣಿ ಇರುತ್ತೆ ಆವಾಗ ಸಂಪೂರ್ಣ ಸುಖ ಇರುತ್ತೆ. ಬಾಕಿ ऐसा नहीं कहेंगे जो सच बोलने हैं वे सतोगुणी फिर झूठ बोलने ಕಲಿಯುಗಿ ತಮೋಗುಣಿ. ಬಾಕಿ ಈ ರೀತಿ ಹೇಳಲಿಕ್ಕೆ ಬರೋದಿಲ್ಲ. ಯಾರು ಸತ್ಯ ಹೇಳ್ತಾರೆ ಅವರೇ ಸತೋಗುಣಿಗಳು, ಯಾರು ಸುಳ್ಳು ಹೇಳ್ತಾರೆ ಅವರು ಕಲಿಯುಗಿ ತಮೋಗುಣಿಗಳು. ಐಸಾ ಹಿ ದುನಿಯಾ ಚಲ್ತಿ ಆತಿ. ಈ ರೀತಿ ಪ್ರಪಂಚ ನಡೀತಾ ಬಂದಿದೆ. अब जब हम सतयुग कहते हैं उसका मतलब यह सारी सृष्टि पर सतोगुण सतो प्रधान चाहिए. ಈಗ ಸತ್ಯುಗ ಅಂತ ಹೇಳ್ತೀವಿ ಅಂದರೆ ಅದರ ಅರ್ಥ ಏನಪ್ಪ ಅಂದರೆ ಇಡೀ ಸೃಷ್ಟಿ ಮೇಲೆ ಸತೋಗುಣಗಳೇ ಇರಬೇಕು, ಸತೋಪ್ರಧಾನ ಸ್ಥಿತಿನೇ ಇರಬೇಕಲ್ವಾ. हाँ कोई समय ऐसा सतयुग था जहाँ सारा संसार सतोಗುಣಿತ. ಹಾಂ ಇದರ ಅರ್ಥ ಈ ರೀತಿ, ಯಾವಾಗ ಇಡೀ ಸೃಷ್ಟಿನಲ್ಲಿ ಸತೋಗುಣಗಳಿತ್ತು, ಸತ್ಯುಗ ಇತ್ತು, ಆವಾಗ ಆ ಸಮಯದಲ್ಲಿ ಇಡೀ ಜಗತ್ತೇನಾಗಿತ್ತು, ಸತೋಗುಣಗಳಲ್ಲಿತ್ತು ಅಲ್ವಾ. अब तो सतोगुण सतयुग नहीं है तो अभी कलयुग है. दुनिया गोया सारी सृष्टि पर तमो प्रधानता है. ಈಗ ಸತ್ಯುಗ ಇಲ್ಲ, ಈಗ ಕಲಿಯುಗ ನಡೀತಾ ಇದೆ. ಕಲಿಯುಗದಲ್ಲಿ ಏನಿದೆ, ಕಲಿಯುಗದ ಗುಣಗಳೇ ಇದ್ದಾವೆ, ತಮೋ ಪ್ರಧಾನತೆ ಇದೆ. ತಮೋ ಪ್ರಧಾನತೆನೇ ರಾಜ್ಯ. इस तमोगुणी समय पर फिर सतोगुणी कहाँ से आए. ಈ ತಮೋಗುಣಿ ಸಮಯದಲ್ಲಿ ಸತೋ ಪ್ರಧಾನರು ಇಲ್ಲಿಂದ ಬರ್ಲಿಕ್ಕಾಗತ್ತೆ. ಅಬ್ ಹೈ ಘೋರ್ ಅಂಧ್ಯಾರ. ಈಗ ನಡೀತಾ ಇರೋದು ಏನು ನಡೀತಾ ಇದೆ, ಘೋರ ಅಂಧಕಾರ ನಡೀತಾ ಇದೆ. ಜಿಸ್ಕೋ ಬ್ರಹ್ಮ ಕಾ ರಾತ್ ಕೆ. ಈ ಕಲಿಯುಗಕ್ಕೆ ಬ್ರಹ್ಮನ ರಾತ್ರಿ ಅಂತ ಹೇಳಲಾಗತ್ತೆ. ಕಲಿಯುಗ ಹೇ ತೋ ಹಮ್ ದೋನೋ ಕೋ ಮಿಲ್ ನಹೀ ಸಕ್ತೆ ಹೇ. ನಾವು ಎರಡನ್ನು ಸೇರಿಸಲಿಕ್ಕೆ ಸಾಧ್ಯ ಇಲ್ಲ. ಕಲಿಯುಗಿ आसार संसार से सतयुगी वाला दुनिया ले चलना है. ಕಲಿಯುಗಿ ನಿಸ್ಸಾರ ಸಂಸಾರದಿಂದ ಸತ್ಯುಗಿ ಸಾರದಿಂದ ಕೂಡಿರೋ ಸಂಸಾರ ಅಥವಾ ಪ್ರಪಂಚದಲ್ಲಿ ನಾವು ಹೋಗಬೇಕಾಗಿದೆ. ಏಕ ಪರಮಾತ್ಮ ಕಾ ಹಿ ಕಾಮ್. ಅಲ್ಲಿ ಕರ್ಕೊಂಡು ಹೋಗುವಂಥದ್ದು ಯಾರ ಡ್ಯೂಟಿ, ಒಬ್ಬ ಪರಮಾತ್ಮಂದೇ ಡ್ಯೂಟಿ. ಇಸ್ ಕಲಿಯುಗಿ ಸಂಸಾರಕ್ಕೆ ಆಸಾರ ಸಂಗಮ್ ಪರ್ ತುಮೆ ನೈ. ಈ ಕಲಿಯುಗದ ಜಗತ್ತು ನಿಸ್ಸಾರ ಅಂತ ಯಾಕೆ ಹೇಳಲಾಗುತ್ತೆ, ಕ್ಯೋಂಕಿ ಇಸ್ ದುನಿಯಾ ಮೇ ಕೋಯಿ ಸಾರ. ಯಾಕೆಂದ್ರೆ ಇಲ್ಲಿ ಯಾವ ಸಾರಾಂಶನೂ ಇಲ್ಲ, ವಿಸ್ತಾರ ತುಂಬಿದೆ. ಮನ कोई भी वस्तु में या ताकत नहीं है अर्थात सुख शांति एक्टर्स है. ಯಾವುದೇ ವಸ್ತುಗಳಲ್ಲಿ ಸುಖ ಶಾಂತಿ, ಯಾವ ವಸ್ತುನಲ್ಲಿ ನೆಮ್ಮದಿ ಇಲ್ಲ ಜನಕ್ಕೆ. ಸುಖ ಶಾಂತಿ ಪವಿತ್ರತೆ ಎಲ್ಲ ಇಂದಿರಾಗ್ಬಿಟ್ಟಿದೆ. जो इस सृष्टि पर कोई समय दूसरे पवित्रता, ಒಂದು ಕಾಲಕ್ಕೆ ಸುಖ ಶಾಂತಿ ಪವಿತ್ರತೆ ಎಲ್ಲವೂ ಇತ್ತು, ಏನು ಇಲ್ಲದಿರತಕ್ಕಂತ ಪಾತ್ರಗಳು. अब तो ताकत नहीं क्योंकि सृष्टि पांच प्रश्न माया पर जीत पाने के ಕಲಿಯುಗದಲ್ಲಿ 5 ವಿಕಾರಗಳು ಸೇರ್ಕೊಂಡ್ಬಿಟ್ಟಿದೆ. ಅದರಿಂದ ಈ ಸೃಷ್ಟಿಯಲ್ಲಿ ಭಯದ ಸಂಸಾರ, ಭಯದ ಸಾಗರ, ಮಾಯೆ ಮೇಲೆ ವಿಜಯ ಪಡ್ಕೊಳ್ಳೋಕ್ಕೋಸ್ಕರ ಹೇಳ್ಬೋದು ತಾವು ಆತ್ಮಿಕ ಯೋಧರಿಗೆ ಹೋ ಪರಮಾತ್ಮ. ಯಾವ ಒಂದು ಯುಕ್ತಿ ಅನ್ನೋದು ಈ ಭಯದ ಪ್ರಪಂಚದಲ್ಲಿ ಯಾವ ಯುಕ್ತಿ ಕೊಟ್ಟಿದ್ದಾರೆ, ಪಾಪಗಳ ಪ್ರಪಂಚದಲ್ಲಿ ಜನರು ಕೂಗಿ ಭಗವಂತನೇ ಹೇ ರೂಹಾನಿ ಕ್ಷತ್ರಿಯ परमात्मा तुम सदा भवसागर से पार करो, इससे सिद्ध है कि जरूर हे आत्मिक योधरे निर्भयता का ತಾವು ಸದಾ ಶ್ರೀಮತದ ಮೇಲೆ चाहते हैं, इसलिए ಶ್ರೀಮತ ಅಂದ್ರೆ ಭಗವಂತನ ಮಾರ್ಗದರ್ಶನ ಮುರುಳಿನೇ ಪರಮಾತ್ಮ ನಮ್ಮನ್ನ ಈ ಭವಸಾಗರದಿಂದ ಬಿಡುಗಡೆ ಮಾಡಿ ಪಾರು ಮಾಡುವಂತ ಬೇಡ್ಕೊಂತಾರೆ. ಅವಶ್ಯಕವಾಗುತ್ತೆ ಅಭಯಾಭಿಮಾನಿಗಳಾಗಿ ತಂದೆಯನ್ನ ನಿರ್ಭಯವಂತನಾಗಿ ಮಾಡೋರು, ನಿರ್ಭೀತಿಯ ಸಂಸಾರವನ್ನ ಮಾಡೋರು, ಎಲ್ಲರಲ್ಲಿ ಬೆಳಗ್ಗೆ ಬೆಳಗ್ಗೆ ಎಲ್ಲಿ ಅಲ್ಲಿ ಕರ್ಕೊಂಡು ಹೋಗುವಂತವ್ರು ಯಾರು, ಪರಮಾತ್ಮ ತಂದೆಯನ್ನ ನೆನಪು ಮಾಡ್ತಕ್ಕಂತಹ ಪ್ರಾಕ್ಟೀಸ್ ಅನ್ನ ಮಾಡಿ ಈ ಪ್ರಪಂಚಕ್ಕೆ ಪಾಪ ಬೆಳಗ್ಗೆ ಬೆಳಗ್ಗೆ ಬೇಗ ಇದ್ದು ಸಾಗರ ತಂದೆಯನ್ನ ನೆನಪು ಮಾಡ್ತಕ್ಕಂಥ ಪುಣ್ಯವಾಲಿ ಪುಣ್ಯಾತ್ಮ ಮಾಯಾ ಪರ ವಿಜಯ ಚಲನ. ಈ ಪ್ರಪಂಚನೆಲ್ಲ ಸಾಗಿಸ್ಕೊಂಡು ಇದರಿಂದ ಸಾಗಿ ಎಲ್ಲಿ ಹೋಗ್ಬೇಕೋ पुण्यात्मर प्रपंच होगಬೇಕು. याद की मीठी युक्ति माया जित बना देती है.
ಸಾರ್ ವಾಲಿ ದುನಿಯಾ ನೆನಪಿನ ದೂಸರಿ ಹೈ, ಕಲಿಯುಗಿ ಅಸಾರ್ ಮಧುರವಾದಂತ ಒಂದು ಒಂದಾಗಿದೆ ಯುಕ್ತಿ ಏನ್ ಸತ್ಯುಗಿ ಮಾಡ್ತೀವಿ, ಸಾರಾಂಶ ಆಗ ಇರುವಂತ ಪ್ರಪಂಚ, ಮಾಯಾಜೀತರನ್ನಾಗಿ ಮತ್ತೊಂದಾಗಿದೆ ಕಲಿಯುಗ ಅಸಾರ ಗೀತ್. ಪ್ರಪಂಚ. ದೋನೋ ದುನಿಯಾ ಹೈ जिसके ಸೃಷ್ಟಿ साथी है ಎರಡೂ ತರದ भगवान, ಪ್ರಪಂಚಗಳು ಈ उनको ಜಗತ್ತಿನಲ್ಲಿ क्या रोकेंगे आंधी और ದೋನೋ तूफान. ದುನಿಯಾ ಈ ಸೃಷ್ಟಿ ಪರ ಯಾರ ಹೋತಿ ಹೈ, ಜೊತೆಯಲ್ಲಿ ಅಭಿ ಭಗವಂತ ತೋ ಇರ್ತಾರೆ ಪರಮಾತ್ಮ ಯೆ ಅವನ ಸಾರ್ ಮಾಯೆ ವಾಲಿ ಏನು ದುನಿಯಾ ಮಾಡಕ್ಕಾಗೋದಿಲ್ಲ. ಸ್ಥಾಪಕ है. ಈಗಂತೂ ಓಂ ಪರಮಾತ್ಮ ಶಾಂತಿ. ಸಾರವುಳ್ಳಂತ या ಪ್ರಪಂಚ मनुष्यों के बनाए हुए ಗೀತೆ, ಇದು ಮಾನವರಿಂದ ತಯಾರು ಮಾಡಿರ್ತಕ್ಕಂಥ ಒಂದು ಗೀತೆ ಆಗಿದೆ. इनका अर्थ कोई कुछ भी नहीं जानते हैं.